ನಮಸ್ಕಾರ, ಸಿಟಿವಿ ನ್ಯೂಸ್ಗೆ ಸ್ವಾಗತ. ನಾನು ನಿರಂಜನ್ ಬಿ ದಾಸ್. ಮೊದಲಿಗೆ ಮುಖ್ಯಾಂಶಗಳು. ಲೋಕಸಭಾ ಚುನಾವಣೆಗೆ ಜಿಲ್ಲಾಡಳಿತ ಸಜ್ಜು. ಕ್ಷೇತ್ರದಲ್ಲಿ 37 ಚೆಕ್ಪೋಸ್ಟ್ ಸ್ಥಾಪನೆ, ವಾಹನಗಳ ಪರಿಶೀಲನೆ. ಚಿಕ್ಕಬಳ್ಳಾಪುರದಲ್ಲಿ ಮುಂದುವರಿದ ಯುಜಿಡಿ ಸಮಸ್ಯೆ, ಶಾಶ್ವತ ಪರಿಹಾರಕ್ಕೆ ನಾಗರಿಕರ ಒತ್ತಾಯ. ಶಾಸಕರು ಬದಲಾದರೂ ಬದಲಾಗಲಿಲ್ಲ, ದಿನ್ನೆಹೊಸಹಳ್ಳಿ ರಸ್ತೆಯ ಹಣೆಬರಹ. ಅಧಿಕಾರಿಗಳು ಜನಪ್ರತಿನಿಧಿಗಳಿಗೆ ವಾಹನ ಸವಾರರ ಹಿಡಿಶಾಪ. ಬಾಗೇಪಲ್ಲಿಯಲ್ಲಿ ಅಧಿಕಾರಿಗಳ ಹೈ ಅಲರ್ಟ್, ಮುಕ್ತ ಹಾಗೂ ನ್ಯಾಯಸಮ್ಮತ ಚುನಾವಣೆಗೆ ತಾಲೂಕು ಆಡಳಿತ ಸಜ್ಜು. ವಾರ್ತೆಗಳ ವಿವರ. ಲೋಕಸಭಾ ಚುನಾವಣೆಗೆ ದಿನಾಂಕ ಫಿಕ್ಸ್ ಆಗಿರುವ ಹಿನ್ನೆಲೆಯಲ್ಲಿ ಜಿಲ್ಲಾ ಪೊಲೀಸ್ ಇಲಾಖೆ ಹೈ ಅಲರ್ಟ್ ಆಗಿದೆ. ಜಿಲ್ಲೆಯ 8 ದಿಕ್ಕುಗಳಲ್ಲಿ ಚೆಕ್ ಪೋಸ್ಟ್ಗಳನ್ನು ನಿರ್ಮಾಣ ಮಾಡಿ ಜಿಲ್ಲೆಯ ಒಳಗೆ ಪ್ರವೇಶ ಮಾಡುವ ಮತ್ತು ಜಿಲ್ಲೆಯಿಂದ ಹೊರಹೋಗುವ ಎಲ್ಲ ವಾಹನಗಳನ್ನು ಪರಿಶೀಲನೆ ಮಾಡುತ್ತಿದ್ದಾರೆ. ಚುನಾವಣಾ ನೀತಿ ಸಂಹಿತೆ ಜಾರಿಯಾಗಿರುವ ಹಿನ್ನೆಲೆಯಲ್ಲಿ ಪೊಲೀಸ್ ಇಲಾಖೆ ಎಲ್ಲ ಕಡೆ ಹದ್ದಿನ ಕಣ್ಣಿಟ್ಟಿದೆ. ಲೋಕಸಭಾ ಚುನಾವಣೆ ಹಿನ್ನೆಲೆಯಲ್ಲಿ ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರದ ವ್ಯಾಪ್ತಿಯಲ್ಲಿ ಒಟ್ಟು 37 ಚೆಕ್ ಪೋಸ್ಟ್ಗಳನ್ನು ತೆರೆಯಲಾಗಿದೆ. ಜಿಲ್ಲೆ ಆಂಧ್ರದ ಗಡಿಗೆ ಹೊಂದಿಕೊಂಡಿದ್ದು ಬಾಗೇಪಲ್ಲಿ, ಚೇಳೂರು, ಚಿಂತಾಮಣಿ ಮತ್ತು ಗೌರಿಬಿದನೂರು ತಾಲೂಕುಗಳು ಆಂಧ್ರದ ಗಡಿಗೆ ಹೊಂದಿಕೊಂಡಿವೆ. ಈ ಗಡಿ ತಾಲೂಕುಗಳಿಂದ ಸಂಪರ್ಕ ಕಲ್ಪಿಸುವ ರಸ್ತೆಗಳಲ್ಲಿ ಚೆಕ್ ಪೋಸ್ಟ್ಗಳನ್ನು ನಿರ್ಮಿಸಿ ರಾಜ್ಯದ ಒಳಬರುವ ಮತ್ತು ಹೊರಹೋಗುವ ವಾಹನಗಳನ್ನು ಸಂಪೂರ್ಣ ಪರಿಶೀಲನೆ ನಡೆಸಲಾಗುತ್ತಿದೆ. ಚುನಾವಣೆ ಹಿನ್ನೆಲೆಯಲ್ಲಿ ಅಕ್ರಮ ಹಣ, ಮದ್ಯ, ವಿವಿಧ ರೀತಿಯ ಉಡುಗೊರೆ ವಸ್ತುಗಳು ಸೇರಿದಂತೆ ಎಲ್ಲಾ ರೀತಿಯ ಅಕ್ರಮ ಸಾಗಾಟವನ್ನ ತಡೆಯಲು ಶನಿವಾರದಿಂದಲೇ ಚೆಕ್ ಪೋಸ್ಟ್ಗಳು ಕಾರ್ಯನಿರ್ವಹಿಸುವಂತೆ ಚಿಕ್ಕಬಳ್ಳಾಪುರ ಜಿಲ್ಲಾಧಿಕಾರಿ PN ರವೀಂದ್ರ ಸೂಚಿಸಿದ್ದಾರೆ. ಬರುತ್ತೆ, ಅದನ್ನ ಪರಿಶೀಲನೆ ಮಾಡಲಿಕ್ಕೆ ತಂಡಗಳನ್ನು ನೇಮಕ ಮಾಡಿಕೊಂಡಿದ್ದು, ಅದಕ್ಕೆ ರಿಲೇಟೆಡ್ ಆಗಿ MCMC, MMC, ಹಾಗೆಯೇ DEMC, ಕ್ಯಾಶ್ ಸೀಸರ್ ಕಮಿಟಿ, ಸೋಷಿಯಲ್ ಮೀಡಿಯಾ ಮಾನಿಟರಿಂಗ್ ಕಮಿಟಿ, ಈ ರೀತಿಯ ಕಮಿಟಿಗಳನ್ನು ನಾವು ರಚನೆ ಮಾಡಿಕೊಂಡಿದ್ದೀವಿ. ಜಿಲ್ಲಾ ಮಟ್ಟದಲ್ಲಿ ಟೋಲ್ ಫ್ರೀ ವ್ಯವಸ್ಥೆಯನ್ನು ಮಾಡಿಕೊಂಡಿದ್ದು 1950 ಎಂಬತಕ್ಕಂಥ ಒಂದು ನಂಬರನ್ನು ನಾವು ದೂರವಾಣಿ ಸಂಖ್ಯೆಯನ್ನು ಕೊಟ್ಟಿದ್ದೀವಿ. ಈ ದೂರವಾಣಿ ಸಂಖ್ಯೆ 24 ತಾಸು ಕೂಡ ಕೆಲಸವನ್ನು ನಿರ್ವಹಣೆ ಮಾಡುತ್ತೆ. ಯಾವುದೇ ಒಂದು ದೂರುಗಳಿದ್ರೂ ಕೂಡ ಇದಕ್ಕೆ ಕಂಪ್ಲೇಂಟನ್ನು ಮಾಡ್ಬೋದು. ಹಾಗೆಯೇ ಎಕ್ಸ್ಪೆಂಡಿಚರಿಗೆ ಸಂಬಂಧಪಟ್ಟಂಗೆ AEOಗಳನ್ನು 8 ಜನ ಅಸಿಸ್ಟೆಂಟ್ ಎಕ್ಸ್ಪೆಂಡಿಚರ್ ಅಬ್ಸರ್ವರ್ಗಳನ್ನು ಮಾಡ್ಕೊಂಡಿದ್ದೀವಿ. 10 ಜನ ಅಕೌಂಟಿಂಗ್ ಟೀಮ್ ಇದೆ. ಹಾಗೆಯೇ 12 ಜನ VST ತಂಡ ಇದೆ, ವಿಡಿಯೋ ಸರ್ವೆಲೆನ್ಸ್ ಟೀಮ್ ಅಂತ ಕರಿತೀವಿ. ಹಾಗೆಯೇ VVT ಅಂತೇಳಿ 8 ತಂಡಗಳನ್ನು ರಚನೆ ಮಾಡಿಕೊಂಡಿದ್ದೀವಿ. ಹೀಗಾಗಿ ಈ ಚುನಾವಣೆಯನ್ನು ಮಾಡಲಿಕ್ಕೆ ಏನು ತರಬೇತಿಯನ್ನು ನೀಡಬೇಕು, ಎಲ್ಲ ತರಬೇತಿಗಳನ್ನು ಈಗಾಗಲೇ ನಾವು ನೀಡ್ಕೊಂಡಿದ್ದೀವಿ. ಸೆಕ್ಟರ್ ಆಫೀಸರ್ಸ್ಗಳಿಗೆ, ಫ್ಲೈಯಿಂಗ್ ಸ್ಕ್ವಾಡ್ಗಳಿಗೆ, SST ತಂಡಕ್ಕೆ, AEO ತಂಡಕ್ಕೆ, ಈ ಎಲ್ಲ ತಂಡಗಳಿಗೆ 2 ಬಾರಿ ಈಗಾಗಲೇ ಜಿಲ್ಲಾ ಮಟ್ಟದ ಒಂದು ತರಬೇತಿಯನ್ನು ಕೂಡ ನಾವು ನೀಡಿದ್ದೀವಿ. ಚೆಕ್ ಪೋಸ್ಟ್ಗಳು ಈ ರಾತ್ರಿಯಿಂದಲೇ ಅಂದರೆ ಈ ಸಂಜೆಯಿಂದಲೇ ಕೆಲಸವನ್ನು ಮಾಡಬೇಕೆಂಬತಕ್ಕ ನಿಟ್ಟಿನಲ್ಲಿ ಕಾರ್ಯಸೂಚಿಯನ್ನು ಹೊರಡಿಸಿದ್ದೀವಿ. ಅದಕ್ಕೆ ನೇಮಕಗೊಂಡಿರ್ತಕ್ಕಂಥ ಎಲ್ಲ ಸಿಬ್ಬಂದಿಗಳು ಇವತ್ತು ನೈಟ್ ಕೆಲಸ ಮಾಡಲಿಕ್ಕೆ ಹೊರಡ್ತಾ ಇದ್ದಾರೆ. ನಮ್ಮ ಜಿಲ್ಲೆಯಲ್ಲಿ ಅಂದರೆ ನಮ್ಮ ಲೋಕಸಭಾ ಕ್ಷೇತ್ರದ ವ್ಯಾಪ್ತಿಯಲ್ಲಿ ಒಟ್ಟು 8 ಲೋಕಸಭಾ ನಮ್ಮ ಅಸೆಂಬ್ಲಿ ಸೆಗ್ಮೆಂಟ್ ಒಳಗಡೆ ಗೌರಿಬಿದನೂರಿನಲ್ಲಿ 4 ಕಡೆ, ಬಾಗೇಪಲ್ಲಿಯಲ್ಲಿ 4 ಕಡೆ, ಚಿಕ್ಕಬಳ್ಳಾಪುರದಲ್ಲಿ 3, ಯಲಹಂಕದಲ್ಲಿ 5, ಹೊಸಕೋಟೆಯಲ್ಲಿ 7 ಸ್ಥಳಗಳಲ್ಲಿ, ದೇವನಹಳ್ಳಿಯಲ್ಲಿ 6 ಸ್ಥಳಗಳಲ್ಲಿ, ದೊಡ್ಡಬಳ್ಳಾಪುರದಲ್ಲಿ 4 ಸ್ಥಳ, ನೆಲಮಂಗಲದಲ್ಲಿ 4 ಸ್ಥಳ. ಈ ಥರದ್ದು ಏನಾದರೂ ವ್ಯವಸ್ಥೆ ಒಳಗಡೆ ಏನಾದರೂ ವ್ಯತ್ಯಾಸಗಳಾದರೆ ನಾವು ರಿಸರ್ವೇಷನ್ ಇಟ್ಕೊಂಡಿದ್ದೀವಿ. ಸಿಬ್ಬಂದಿಗಳನ್ನು ರಿಸರ್ವ್ಡ್ ಸಿಬ್ಬಂದಿ ಅಂತ ಇಟ್ಕೊಂಡಿದ್ದೀವಿ. ಯಾರು ತಪ್ಪು ಮಾಡ್ತಾನೆ ಅಂಥವ್ರ ಮೇಲೆ ಆ್ಯಕ್ಷನ್ ಆಗಿ ಅವನು ಹೊರಗೆ ಹೋದರೆ ಬದಲಿಯಾಗಿ ಕೂಡ ನಾವು ಅವರಿಗೆ ತರಬೇತಿಯನ್ನು ಕೊಟ್ಟಿರ್ತೀವಿ. ಅದರ ಬಗ್ಗೆ ವಿಷಯಗಳನ್ನು ಕೂಡ ಅವರಿಗೆ ತಿಳಿಸಿರ್ತೀವಿ. ಹಾಗಾಗಿ ನಮ್ಮ ಚುನಾವಣಾ ಪ್ರಕ್ರಿಯೆಗೆ ಯಾವುದೇ ಒಂದು
ತೊಂದರೆ ಆಗೋದಿಲ್ಲ. ಆ ಥರದ್ದು ವ್ಯವಸ್ಥೆ ನಾವು ಮಾಡಿದ್ವಿ. ಎಲ್ಲಾ ಚೆಕ್ ಪೋಸ್ಟ್ಗಳಿಗೆ 3 ಪಾಳಿಯಲ್ಲಿ ಅಧಿಕಾರಿಗಳನ್ನ ಮತ್ತು ಪೊಲೀಸ್ ಸಿಬ್ಬಂದಿಯನ್ನ ನಿಯೋಜಿಸಲಾಗಿದೆ. ಈ ಎಲ್ಲಾ ಕಾರ್ಯಗಳ ಮೇಲೆ ನಿಗಾ ಇಡಲು ಸಿಸಿ ಕ್ಯಾಮೆರಾಗಳನ್ನ ಅಳವಡಿಸಲಾಗಿದೆ. ಮಾದರಿ ನೀತಿ ಸಂಹಿತೆ ಶನಿವಾರದಿಂದಲೇ ಕ್ಷೇತ್ರದಾದ್ಯಂತ ಜಾರಿಯಲ್ಲಿದೆ. ಈಗಾಗಲೇ ಸರ್ಕಾರಿ ಅಧೀನದಲ್ಲಿರುವ ಸರ್ಕಾರಿ ಕಟ್ಟಡಗಳಲ್ಲಿ, ಸಾರ್ವಜನಿಕ ಸ್ಥಳಗಳಲ್ಲಿ ಮತ್ತು ಖಾಸಗಿ ಸ್ಥಳಗಳಲ್ಲಿರುವ ಎಲ್ಲ ಜಾಹೀರಾತು, ಭಿತ್ತಿ ಚಿತ್ರಗಳು, ಬಂಟಿಂಗ್, ಬ್ಯಾನರ್ಸ್ ಮತ್ತು ಪೋಸ್ಟರ್ಗಳನ್ನು ತೆರವುಗೊಳಿಸಲಾಗಿದೆ. ಸರ್ಕಾರಿ ಕಚೇರಿಗಳ ಸಾಮಾಜಿಕ ಜಾಲತಾಣಗಳಲ್ಲಿರುವ ಎಲ್ಲ ಜನಪ್ರತಿನಿಧಿಗಳ ವಿವರ ಮತ್ತು ರಾಜಕೀಯ ವ್ಯಕ್ತಿಗಳ ಭಾವಚಿತ್ರಗಳನ್ನು ತೆರವುಗೊಳಿಸಲಾಗಿದೆ. ಇನ್ನು ಲೋಕಸಭಾ ಚುನಾವಣೆಗೆ ಮಾರ್ಚ್ 28ರಂದು ಅಧಿಸೂಚನೆ ಹೊರಡಿಸಲಿದ್ದು, ನಾಮಪತ್ರ ಸಲ್ಲಿಸಲು ಕೊನೆಯ ದಿನ ಏಪ್ರಿಲ್ 4, ನಾಮಪತ್ರ ಪರಿಶೀಲಿಸುವ ದಿನ ಏಪ್ರಿಲ್ 5, ಉಮೇದುವಾರಿಕೆ ಹಿಂತೆಗೆದುಕೊಳ್ಳುವ ಕೊನೆಯ ದಿನ ಏಪ್ರಿಲ್ 8 ಮತ್ತು ಮತದಾನ ನಡೆಯುವ ದಿನ ಏಪ್ರಿಲ್ 26. ಮತ ಎಣಿಕೆ ದಿನ ಜೂನ್ 4 ಆಗಿದೆ. ಚುನಾವಣೆ ಮುಕ್ತಾಯಗೊಳ್ಳುವ ದಿನ ಜೂನ್ 6 ಆಗಿದ್ದು, ಅದೇ ದಿನದಿಂದ ಚುನಾವಣಾ ಮಾದರಿ ನೀತಿ ಸಂಹಿತೆ ಮುಕ್ತಾಯವಾಗಲಿದೆ. ಜಿಲ್ಲೆಯಲ್ಲಿ ಮುಕ್ತ, ನ್ಯಾಯಸಮ್ಮತ ಹಾಗೂ ಪಾರದರ್ಶಕ ಚುನಾವಣೆ ನಡೆಸಲು ಚಿಕ್ಕಬಳ್ಳಾಪುರ ಜಿಲ್ಲಾಡಳಿತ ಅಗತ್ಯ ಕ್ರಮಗಳನ್ನು ಈಗಾಗಲೇ ಕೈಗೊಂಡಿದ್ದು, ಲೋಕಸಭಾ ಕ್ಷೇತ್ರದ ನಾಗರಿಕರು ಮಾದರಿ ನೀತಿ ಸಂಹಿತೆ ಪಾಲಿಸುವ ಮೂಲಕ ಸಹಕರಿಸಬೇಕು ಎಂದು ಜಿಲ್ಲಾಧಿಕಾರಿ ರವೀಂದ್ರ ಮನವಿ ಮಾಡಿದ್ದಾರೆ. ಅಲ್ಲದೆ ಮತದಾನ ಹೆಚ್ಚಿಸಲು ಅಗತ್ಯವಿರುವ ಅನೇಕ ಕ್ರಮಗಳನ್ನು ಜರುಗಿಸಲಾಗಿದೆ ಎಂದು ತಿಳಿಸಿದ್ದಾರೆ. ಲೋಕಸಭಾ ಸಾರ್ವತ್ರಿಕ ಚುನಾವಣೆಯ ವಿಷಯದ ಕುರಿತಂತೆ ನೋಟಿಫಿಕೇಶನ್ ಯಾವತ್ತು ಹೊರಡುತ್ತೆ ಅನ್ನೋದ್ರ ಬಗ್ಗೆ ನಾವು ನಿಮಗೆ ವಿವರವಾಗಿರ್ತಕ್ಕಂಥ ಒಂದು ಮಾಹಿತಿಯನ್ನು ಕೊಡಬೇಕೆಂಬತಕ್ಕಂಥ ಉದ್ದೇಶದಿಂದ ಈ ಒಂದು ಸಭೆಯನ್ನು ನಾವು ಆಯೋಜನೆ ಮಾಡಿದ್ದೀವಿ. ಈ ಒಂದು ಸಭೆಯಲ್ಲಿ ಮಾನ್ಯ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಗಳು ಜಿಲ್ಲಾ ಪಂಚಾಯತ್ ಚಿಕ್ಕಬಳ್ಳಾಪುರ ಹಾಗೂ ಪೊಲೀಸ್ ವರಿಷ್ಠಾಧಿಕಾರಿಗಳು ಚಿಕ್ಕಬಳ್ಳಾಪುರ ಜಿಲ್ಲೆ ಹಾಗೂ ಅಪರ ಜಿಲ್ಲಾಧಿಕಾರಿಗಳು ಹಾಗೂ ಸಹಾಯಕ ಚುನಾವಣಾಧಿಕಾರಿಗಳಾಗಿರ್ತಕ್ಕಂಥ ADC ಅವರಾಗಿರ್ತಕ್ಕಂಥ ತಿಪ್ಪೇಸ್ವಾಮಿಯವರು ಹಾಗೂ ಚುನಾವಣಾ ತಹಶೀಲ್ದಾರ್ ಆಗಿರತಕ್ಕಂಥ ಮುನಿಸ್ವಾಮಿ ರೆಡ್ಡಿಯವರು ಈ ದಿನ ಹಾಜರಿದ್ದಾರೆ. ನಾನು ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರಕ್ಕೆ ಚುನಾವಣಾಧಿಕಾರಿಯಾಗಿ ಈ ಕೆಲಸವನ್ನು ಮಾಡ್ತಾಯಿದ್ದೀನಿ. ಈ ಒಂದು ಸಂದರ್ಭದಲ್ಲಿ ಇವತ್ತಿನ ದಿನ ಭಾರತೀಯ ಚುನಾವಣಾ ಆಯೋಗ ಇವತ್ತು ಒಂದು ಲೋಕಸಭಾ ಚುನಾವಣೆಗೆ ಸಂಬಂಧಪಟ್ಟಂಥ ಒಂದು ಏನು ನೋಟಿಫಿಕೇಷನನ್ನು ಮಾಡ್ತಕ್ಕಂಥದ್ದಿದೆ, ಚುನಾವಣೆ ನಡೆಯುವ ದಿನಾಂಕಗಳನ್ನು ಇವತ್ತು ಪ್ರಕಟಿಸಿದೆ. ಹಾಗಾಗಿ ಆ ಹಿನ್ನೆಲೆಯಲ್ಲಿ ನಾವು ಕೂಡ ಇವತ್ತು ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರದ ಒಂದು ಮಾಹಿತಿಯನ್ನು ತಮ್ಮ ಜೊತೆಯಲ್ಲಿ ನಾನು ಹಂಚ್ಕೊಳ್ತಾ ಇದ್ದೀನಿ. ನಾವು ಅಧಿಸೂಚನೆಯನ್ನು ಹೊರಡಿಸುವ ದಿನಾಂಕ 28/3/2024 ಗುರುವಾರದಂದು ಅಧಿಸೂಚನೆಯನ್ನು ನಾವು ಹೊರಡಿಸ್ತಾ ಇದ್ದೀವಿ. ನಾಮಪತ್ರಗಳನ್ನು ಸಲ್ಲಿಸಲು ಕೊನೆಯ ದಿನಾಂಕ 4/4/2024 ಗುರುವಾರ. ನಾಮಪತ್ರಗಳನ್ನು ಪರಿಶೀಲಿಸುವ ದಿನಾಂಕ ಮತ್ತು ದಿನ 5/4/2024 ಶುಕ್ರವಾರ. ಉಮೇದುವಾರಿಕೆಗಳನ್ನು ಹಿಂತೆಗೆದುಕೊಳ್ಳಲು ಕೊನೆಯ ದಿನಾಂಕ ಮತ್ತು ದಿನ 8/4/2024 ಸೋಮವಾರ. ಮತದಾನವನ್ನು ನಡೆಸಬೇಕಾದಂಥ ದಿನಾಂಕ 26/4/2024 ಶುಕ್ರವಾರ. ಮತಗಳ ಎಣಿಕೆ ದಿನಾಂಕ ಮತ್ತು ದಿನ 4 ಜೂನ್ 2024 ಮಂಗಳವಾರ ಬರುತ್ತೆ. ಚುನಾವಣೆಯನ್ನು ನಾವು ಯಾವ ದಿನಾಂಕಕ್ಕೆ ಮುಂಚೆ ಮುಕ್ತಾಯಗೊಳಿಸಬೇಕೋ ಆ ದಿನಾಂಕ ಯಾವುದಾಗಿರುತ್ತೆ ಅಂದರೆ 6/6/2024 ಆಗಿರುತ್ತೆ. ಹಾಗಾಗಿ ಈ ಚಿಕ್ಕಬಳ್ಳಾಪುರ ಕ್ಷೇತ್ರಕ್ಕೆ ಸಂಬಂಧಪಟ್ಟಂತೆ ಚುನಾವಣಾಧಿಕಾರಿಯಾಗಿ ಚಿಕ್ಕಬಳ್ಳಾಪುರ ಜಿಲ್ಲೆಯ ಜಿಲ್ಲಾಧಿಕಾರಿ ಹಾಗೂ ಜಿಲ್ಲಾ ಚುನಾವಣಾಧಿಕಾರಿ ಮತ್ತು ರಿಟರ್ನಿಂಗ್ ಆಫೀಸರ್ ಆಗಿ ಕೆಲಸವನ್ನು ನಾವು ಮಾಡ್ತಾಯಿದ್ದೀವಿ. ಚುನಾವಣಾಧಿಕಾರಿಗಳ ಕಚೇರಿ ಜಿಲ್ಲಾಡಳಿತ ಭವನದ ಮೊದಲನೇ ಮಾಡಿಯಲ್ಲಿರ್ತಕ್ಕಂಥ FA04 ಎಂಬತಕ್ಕಂಥ ಈ ಕೊಠಡಿಯಲ್ಲಿ ನಾವು ಚುನಾವಣಾಧಿಕಾರಿಗಳ ಕಚೇರಿಯನ್ನು ನಾವು ಎಸ್ಟಾಬ್ಲಿಷ್ ಮಾಡಿದ್ದೀವಿ. ಹಾಗಾಗಿ ನಾಮಪತ್ರಗಳನ್ನು ಆ್ಯಸ್ ಪರ್ ಶೆಡ್ಯೂಲ್ ಏನಿದೆ ಆ ದಿನಾಂಕಗಳನ್ನು ನನಗೀಗ ಏನು ಪ್ರಕಟಿಸಿದ್ದೀವಿ ಆ ದಿನಾಂಕಗಳಂದು ನಾಮಪತ್ರಗಳನ್ನು ನಾವು ಸ್ವೀಕರಿಸ್ತೀವಿ. ಪ್ರವೀಣ್, CTV ನ್ಯೂಸ್, ಚಿಕ್ಕಬಳ್ಳಾಪುರ. ಚಿಕ್ಕಬಳ್ಳಾಪುರದ ವಾಸ್ತು ಸರಿಯಿಲ್ವೋ ಅಥವಾ ಜಿಲ್ಲಾ ಕೇಂದ್ರದ ಹಣೆ ಬರಹವೋ ಅಷ್ಟೋ ಗೊತ್ತಾಗುತ್ತಿಲ್ಲ. ಜಿಲ್ಲೆಯಾಗಿ 16 ವರ್ಷಗಳೇ ಕಳೆದರೂ ಕನಿಷ್ಠ ಮೂಲ ಸೌಕರ್ಯಗಳಲ್ಲಿ ಒಂದಾದ ಒಳಚರಂಡಿ ಸಮಸ್ಯೆ ಪರಿಹರಿಸಲು ಇಲ್ಲಿನ ಅಧಿಕಾರಿಗಳು ಮತ್ತು ಜನಪ್ರತಿನಿಧಿಗಳಿಗೆ ಸಾಧ್ಯವಾಗಿಲ್ಲ.
ಸತತವಾಗಿ ಯುಜಿಡಿ ಸಮಸ್ಯೆ ಕಾಡುತ್ತಿದ್ದರೂ ಅದಕ್ಕೆ ಶಾಶ್ವತ ಪರಿಹಾರ ಹುಡುಕುವಲ್ಲಿ ನಗರಸಭೆ ಅಧಿಕಾರಿಗಳು ಮತ್ತು ಜಿಲ್ಲಾ ಕೇಂದ್ರದ ಜನಪ್ರತಿನಿಧಿಗಳು ವಿಫಲರಾಗಿದ್ದಾರೆ ಎಂಬುದಕ್ಕೆ ಈ ಸ್ಟೋರಿಯೊಂದು ನಿದರ್ಶನ. ಏನು ಆ ಸ್ಟೋರಿ ಅಂತೀರಾ? ನೀವೇ ನೋಡಿ. ಸಿಕ್ಕಿಲ್ಲ ಸಿಕ್ಕಿಲ್ಲ ಸಮಸ್ಯೆಗೆ ಪರಿಹಾರ ಸಿಕ್ಕಿಲ್ಲ, ಯುಜಿಡಿ ಸಮಸ್ಯೆಗೆ ಪರಿಹಾರ ಸಿಕ್ಕಿಲ್ಲ. ಅರೆ, ಇದೇನು ಕರಿಮಣಿ ಹಾಡನ್ನ ಈ ರೀತಿ ಬದಲಿಸಿದ್ದೀರಾ ಅಂತ ಪ್ರಶ್ನೆ ಮಾಡಬೇಡಿ. ಈಗ ಹೆಚ್ಚು ಟ್ರೆಂಡ್ ಆಗಿರುವ ಈ ಕರಿಮಣಿ ಹಾಡನ್ನ ಚಿಕ್ಕಬಳ್ಳಾಪುರದ ಯುಜಿಡಿ ಸಮಸ್ಯೆಗೆ ಸೇರಿಸಿ ಹಾಡುವ ಕಾಲ ಕೂಡ ಬಂದಿದೆ. ಹೌದು, ನೀವು ಕೇಳುತ್ತಿರುವುದು ನಿಜ. ಚಿಕ್ಕಬಳ್ಳಾಪುರ ನಗರದಲ್ಲಿ ಯುಜಿಡಿ ಸಮಸ್ಯೆ ಎಂಬುದು ಸಾರ್ವತ್ರಿಕವಾಗಿದ್ದು, ಎಲ್ಲಿಯೇ ಸಮಸ್ಯೆ ಎದುರಾದರೂ ಅದು ಕೇವಲ ತಾತ್ಕಾಲಿಕ ಪರಿಹಾರಕ್ಕೆ ಸೀಮಿತವಾಗಿದೆ ಹೊರತು ಶಾಶ್ವತ ಪರಿಹಾರ ಕಂಡುಕೊಳ್ಳುವಲ್ಲಿ ಇಲ್ಲಿನ ನಗರಸಭೆ ಅಧಿಕಾರಿಗಳು ಮತ್ತು ಜನಪ್ರತಿನಿಧಿಗಳು ವಿಫಲರಾಗಿದ್ದಾರೆ ಎಂಬುದಕ್ಕೆ ಪದೇ ಪದೇ ಎದುರಾಗುತ್ತಿರುವ ಸಮಸ್ಯೆಯೇ ನಿದರ್ಶನವಾಗಿದೆ. ಯುಜಿಡಿ ನೀರಿನಿಂದ ತುಂಬಿದ್ದ ದೃಶ್ಯಗಳು ನೆನಪಿದೆ ಅಲ್ವಾ? ಅದು ಆಗಿ ಕೇವಲ 1 ತಿಂಗಳು ಕಳೆದಿರಬಹುದು. ಅದರ ನಂತರ ಕಳೆದ 2 ವಾರಗಳ ಹಿಂದೆ ಇದೇ ದಿನ್ನೆಹೊಸಹಳ್ಳಿ ರಸ್ತೆಯ ಪ್ರಶಾಂತ್ ನಗರ ವ್ಯಾಪ್ತಿಯಲ್ಲಿ ಮತ್ತೆ ಯುಜಿಡಿ ಸಮಸ್ಯೆ ಎದುರಾಗಿತ್ತು. ಸ್ವತಃ ನಗರಸಭೆ ಆಯುಕ್ತರೇ ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸುವ ಜೊತೆಗೆ 2 ದಿನಗಳ ಕಾಲ ನಗರಸಭೆಯ ಪೌರ ಕಾರ್ಮಿಕರು ಶ್ರಮಿಸಿ ಎದುರಾಗಿದ್ದ ಯುಜಿಡಿ ಸಮಸ್ಯೆ ಪರಿಹರಿಸಿದ್ರು. ಆದರೆ ಈ ಸಮಸ್ಯೆ ಪರಿಹಾರವಾಗಿ 1 ವಾರ ಕಳೆಯುವಷ್ಟರಲ್ಲಿಯೇ ಈಗ ಮತ್ತೆ ಸಮಸ್ಯೆ ಎದುರಾಗಿದೆ. ನಲ್ಲಿಯೂ ಇದೇ ಸಮಸ್ಯೆ ತಾಂಡವವಾಡುತ್ತಿದೆ. ಆದರೆ ಮ್ಯಾನ್ ಹೋಲ್ ತುಂಬಿದಾಗ ಬಂದು ಸ್ವಚ್ಛ ಮಾಡಿ ಪೌರಕಾರ್ಮಿಕರು ಅತ್ತ ಹೋಗುವಷ್ಟರಲ್ಲಿಯೇ ಇತ್ತ ಮತ್ತೊಂದು ಕಡೆ ಸಮಸ್ಯೆ ಎದುರಾಗುತ್ತದೆ. ಇದರಿಂದ ಸಕ್ಕಿಂಗ್ ಜೆಟ್ಟಿಂಗ್ ಮೆಷಿನ್ಗಳ ಉಸ್ತುವಾರಿ ಹೊತ್ತಿರುವ ಪೌರ ಕಾರ್ಮಿಕರಿಗೂ ತಲೆಬಿಸಿಯಾಗಿದೆ. ನಗರಸಭೆ ಸದಸ್ಯರಿಗೂ ತಲೆನೋವಾಗಿ ಪರಿಣಮಿಸಿದೆ. ಅಷ್ಟೇಕೆ, ನೀವು ನಿನ್ನೆ ತಾನೇ ಪ್ರಸಾರವಾದ ವಾರ್ಡ್ ಪ್ರಾಬ್ಲಮ್ ಕಾರ್ಯಕ್ರಮದಲ್ಲಿ ನೀವು ನೋಡಿರಬಹುದು. ನಗರದ 8ನೇ ವಾರ್ಡಿನ ಸರ್ಕಾರಿ ಜಿಲ್ಲಾಸ್ಪತ್ರೆ ಎದುರಿನ ರಸ್ತೆಯಲ್ಲಿ ಮ್ಯಾನ್ ಹೋಲ್ ತುಂಬಿ ರಸ್ತೆಗೆ ಹರಿಯುತ್ತಿದ್ದ ಯುಜಿಡಿ ನೀರಿನ ಬಗ್ಗೆ. ಅಲ್ಲಿ ಸುಮಾರು 1 ತಿಂಗಳಿನಿಂದ ಹಾಗೆ ರಸ್ತೆಗೆ ಯುಜಿಡಿ ನೀರು ಹರಿಯುತ್ತಿದ್ರು ನಗರಸಭೆಯವರು ಮಾತ್ರ ಅತ್ತ ತಿರುಗಿಯೂ ನೋಡಿಲ್ಲ. ಇದರಿಂದ ಆ ಮಾರ್ಗದಲ್ಲಿ ಸಂಚರಿಸುವ ವಾಹನ ಸವಾರರು ಪ್ರತಿನಿತ್ಯ ನಗರಸಭೆ ಅಧಿಕಾರಿಗಳಿಗೆ ಶಾಪ ಹಾಕುತ್ತಲೇ ಪ್ರಯಾಣಿಸುವುದು ಸಾಮಾನ್ಯವಾಗಿತ್ತು. ವಿಚಾರವಾಗಿದೆ. ಈ ರೀತಿ ಪ್ರತಿನಿತ್ಯ ಸಮಸ್ಯೆ ಎದುರಾಗಲು ಕಾರಣ ಅವೈಜ್ಞಾನಿಕ ಯುಜಿಡಿ ಕಾಮಗಾರಿ ಎಂಬುದು ಬಹಿರಂಗ ಸತ್ಯ. ಆದರೆ ಈ ಅವೈಜ್ಞಾನಿಕವಾದ ಯುಜಿಡಿ ಕಾಮಗಾರಿಯನ್ನ ವೈಜ್ಞಾನಿಕ ಮಾಡಲು ಸಾಧ್ಯವಿಲ್ಲವಾ ಎಂಬ ಪ್ರಶ್ನೆ ಎದುರಾಗಬಹುದಾ? ಇದೆ, ಪರಿಹಾರ ಇದೆ. ಆದರೆ ಅದಕ್ಕೆ ಜನಪ್ರತಿನಿಧಿಗಳು ಎನಿಸಿಕೊಂಡವರು ಮತ್ತು ಸರ್ಕಾರದ ಕರ್ತವ್ಯದಲ್ಲಿರುವ ಅಧಿಕಾರಿಗಳಿಗೆ ಬದ್ಧತೆ ಬೇಕು. ಆದರೆ ಇವರಿಬ್ಬರು ಬದ್ಧತೆ ತೋರದ ಕಾರಣ ನಗರದಲ್ಲಿ ಪ್ರತಿನಿತ್ಯ ನಾಗರಿಕರು ಸಮಸ್ಯೆಗೆ ಗುರಿಯಾಗಬೇಕಾದ ಸ್ಥಿತಿ ನಿರ್ಮಾಣವಾಗಿದೆ. ಪ್ರಸ್ತುತ ಪ್ರಶಾಂತ್ ನಗರದ ದಿನ್ನೆಹೊಸಹಳ್ಳಿ ರಸ್ತೆಯಲ್ಲಿ ಮತ್ತೆ ಸಮಸ್ಯೆ ಎದುರಾಗಿದೆ.
ಇದರಿಂದ ಈ ಮಾರ್ಗದಲ್ಲಿ ಸಂಚರಿಸುವ ವಾಹನ ಸವಾರರಿಗೆ ಒಂದು ರೀತಿಯ ಸಮಸ್ಯೆಯಾದರೆ ಈ ಭಾಗದ ನಿವಾಸಿಗಳಿಗೆ ಮತ್ತೊಂದು ರೀತಿಯ ಸಮಸ್ಯೆ ಎದುರಾಗಿದೆ. ಎಂದಿನಂತೆ ಮತ್ತೆ ದುರಸ್ತಿ ಕಾರ್ಯ ಆರಂಭಿಸಲಾಗಿದೆ. ಆದರೆ ಅದು ತಾತ್ಕಾಲಿಕ ಮಾತ್ರ. ಶಾಶ್ವತವಾದ ಪರಿಹಾರ ಹುಡುಕದೆ ಈ ಭಾಗದ ಜನರ ಸಮಸ್ಯೆಗೆ ಮುಕ್ತಿ ಸಿಗೋ ಲಕ್ಷಣವೇ ಕಾಣುತ್ತಿಲ್ಲ. ಆ ನಿಟ್ಟಿನಲ್ಲಿ ದೃಷ್ಟಿ ಹರಿಸುವ ನಾಯಕನಾಗಲಿ ಅಧಿಕಾರಿಯಾಗಲಿ ಕಾಣುತ್ತಿಲ್ಲ. ಹಾಗಾಗಿ ನಾವು ಎಂದಿನಂತೆ ಸಮಸ್ಯೆ ಪ್ರಸಾರ ಮಾಡಿ ಸುಮ್ಮನಾಗುವ ಸ್ಥಿತಿ ಎದುರಾಗಿದೆ. ಈ ದಿನ 5ನೇ ವಾರ್ಡು ಮತ್ತು 6ನೇ ವಾರ್ಡು 4ನೇ ವಾರ್ಡು ಹಾಗೂ 20ನೇ ವಾರ್ಡ್ಗೆ ಸಂಬಂಧಪಟ್ಟ ಮನೆಗಳವರು ವಾಸಿಸುವ ಪ್ರಶಾಂತ ನಗರದಿಂದ ಮಾತಾಡ್ತಾ ಇದ್ದೀನಿ. ಇದು ದಿನ್ನೆಹೊಸಹಳ್ಳಿಯಲ್ಲಿ ಫೆಬ್ರವರಿಯಲ್ಲಿ ಮೊನ್ನೆ ತಾನೇ ಒಂದು ರಿಪೇರಿ ಮಾಡಿದ್ರು. ಸುಮಾರು 20 ಅಡಿ ಆಳ ತೆಗೆದು ಒಂದು ಹೊಸ ಪೈಪ್ಲೈನು ಹಾಕುವಂಥದ್ದನ್ನು ಮಾನ್ಯ ಪೌರಾಯುಕ್ತರು ಮಾಡಿಸಿದ್ರು ಕೂಡ. ಅದೇ ರೀತಿ ಅದಾದ ಒಂದೇ ತಿಂಗಳಿಗೆ ಮತ್ತೊಂದು ಸುಮಾರು 150 ಮೀಟ್ರಲ್ಲಿ ಇನ್ನೊಂದು ಮ್ಯಾನ್ಯಲ್ ತೆಗೆದು ಮತ್ತೊಂದು ಪೈಪ್ಲೈನ್ನು ಬದಲಾಯಿಸುವಂಥ ಕಾರ್ಯ ನಡೀತಾ ಇದೆ. ಇವೆಲ್ಲ ತಾತ್ಕಾಲಿಕ ಉಪಶಮನಗಳು ಅಂತಾರೆ. ನಮಗೆ ಶಾಶ್ವತವಾದ ಕೆಲಸ ಬೇಕಾಗಿದೆ. ಯಾಕಂತ ಹೇಳಿದ್ರೆ ಇಲ್ಲಿ ದಿನ್ನೆಹೊಸಹಳ್ಳಿ ರಸ್ತೆಯಲ್ಲಿ ಸ್ಕೂಲು ಶಾಲಾ ಕಾಲೇಜುಗಳಿಗೆ ಹೋಗುವಂಥ ಮಕ್ಕಳು ಬಹಳಷ್ಟು ಜನ ಇದ್ದಾರೆ. ಹಾಗೂ ಅದೇ ರೀತಿ ಸರ್ಕಾರಿ ಉದ್ಯೋಗ ಮಾಡುವಂಥವರು ಜಾಸ್ತಿ ಇದ್ದಾರೆ. ದಿನಗೂಲಿ ಕೆಲಸಕ್ಕೆ ಹೋಗೋವಂಥವರು ಜಾಸ್ತಿ ಇದ್ದಾರೆ. ಕಡಿಮೆ ಅಂದರೂ ಒಂದು 2,000ಕ್ಕಿಂತ ಹೆಚ್ಚು ಮನೆಗಳಿದೆ ಇಲ್ಲಿ. ವಿಷಯ ನಾವು ಬಹಳ ದಿನಗಳಿಂದ ಹೇಳ್ತಾ ಇದ್ದೀವಿ. ಸುಮಾರು 12-13ರಿಂದ ಏನು UGD ಆದಾಗಿನಿಂದಲೂ ಕೂಡ ಈ ಚಿಕ್ಕಬಳ್ಳಾಪುರ ನಗರದಲ್ಲಿ ಹಲವು ವಾರ್ಡ್ಗಳಲ್ಲಿ ಈ ಸಮಸ್ಯೆ ಎದುರಾಗ್ತಾನೆ ಇದೆ. ಅತಿ ಹೆಚ್ಚು ಪ್ರಶಾಂತ ನಗರ ಮತ್ತು 8ನೇ ವಾರ್ಡಲ್ಲಿ. ಆದರೆ ಯಾರೂ ಇದ್ರ ಬಗ್ಗೆ ಗಮನ ಹರಿಸಿಲ್ಲ. ಜನಪ್ರತಿನಿಧಿಗಳಾದಂಥವರು ಗಮನ ಹರಿಸಬೇಕಿದೆ. ಅದೇ ರೀತಿ ಅಧಿಕಾರಿಗಳು ಯಾರು ಪೌರಾಯುಕ್ತರಾಗಬಹುದು, ಅದೇ ರೀತಿ ಜಿಲ್ಲಾಧಿಕಾರಿಗಳಾಗಿರ್ಬೋದು, ಇಂಥ ಒಂದು ಪದೇ ಪದೇ ಎಲ್ಲಿ ಇಂಥ ಒಂದು ಸಮಸ್ಯೆಗಳು ಎದುರಾಗ್ತಾ ಇದೆ ಅದರ ಬಗ್ಗೆ ಹೆಚ್ಚಿನ ಆಸಕ್ತಿ ತೋರಬೇಕಾಗಿದೆ. ಶಾಶ್ವತ ಪರಿಹಾರ ಒಂದು ಸಬ್ಲೈನ್ ಮಾಡೋ ಅಂಥದ್ದು ಮಾಡಿದ್ರೆ ನಿಜವಾಗ್ಲೂ ಸಕ್ಸಸ್ ಆಗುತ್ತೆ. ಇಲ್ಲ ಅಂದರೆ ಪ್ರತಿ ತಿಂಗಳಿಗೊಂದು ಸಾರಿ 1.5 ತಿಂಗಳಿಗೊಂದು ಸಾರಿ ಈ ಥರ ತಾತ್ಕಾಲಿಕವಾಗಿ ಮಾಡೋವಂಥ ಕೆಲಸಗಳು, ರೋಡ್ ಅಗೆಯೋವಂಥದ್ದು, ತಿರುಗಿ ಪೈಪ್ ತೆಗೆಯೋವಂಥದ್ದು, ಹೊಸ ಪೈಪ್ ಹಾಕುವಂಥದ್ದು ಇದು ಆಗ್ತಾನೆ ಇರುತ್ತೆ. ಈ ಜಿಲ್ಲೆ ಹೆಡ್ ಕ್ವಾರ್ಟ್ರಲ್ಲಿ ಈ ಥರ ಸಮಸ್ಯೆಗಳು ಪದೇ ಪದೇ ಮಾಡೋವಂಥದ್ದನ್ನು ಬೇಡ, ಶಾಶ್ವತವಾದ ಕೆಲಸ ಮಾಡಲಿ ಅಂತೇಳಿ ನಾನು ಇಲ್ಲಿನ ನಿವಾಸಿಗಳ 5ನೇ ವಾರ್ಡಿನ ನಾಗರಿಕರ ಪರವಾಗಿ ನಾನು ಮನವಿ ಮಾಡ್ತೀನಿ ಜಿಲ್ಲಾಧಿಕಾರಿಗಳನ್ನ ಹಾಗೂ ಚುನಾಯಿತ ಪ್ರತಿನಿಧಿಗಳನ್ನು. ಕೇಳಿದ್ರಲ್ಲ ಈ ಭಾಗದ ಜನರ ನಿರಂತರ ಸಮಸ್ಯೆಯ ಬಗ್ಗೆ. ಹಾಗಾದರೆ ಇದಕ್ಕೆ ಶಾಶ್ವತವಾದ ಪರಿಹಾರ ಎಂದರೆ ಹೇಗೆ ಎಂಬ ಪ್ರಶ್ನೆ ನಿಮಗೆ ಎದುರಾಗಬಹುದಾ? ಈ ಹಿಂದೆ ನಗರದ ಸಾಧುಮಠದ ಬಳಿಯೂ ಪದೇ ಪದೇ ಇದೇ ರೀತಿಯ ಸಮಸ್ಯೆ ಎದುರಾಗಿತ್ತು. ಆಗಿನ ನಗರಸಭಾ ಅಧ್ಯಕ್ಷರಾಗಿದ್ದವರು ಸ್ವಲ್ಪ ಬದ್ಧತೆ ತೋರಿ ಅಲ್ಲಿ ಈಗಿರುವ ಪೈಪ್ಲೈನ್ಗೆ ಪರ್ಯಾಯವಾಗಿ ಮತ್ತೊಂದು ಪೈಪ್ಲೈನ್ ಹಾಕಿದ್ರಂತೆ. ಇದರಿಂದಾಗಿ ಅಂದಿನಿಂದ ಇಂದಿನವರೆಗೂ ಅಲ್ಲಿ ಸಮಸ್ಯೆ ಪುನರಾವರ್ತನೆಯಾಗಿಲ್ಲ. ಅದೇ ಮಾದರಿಯಲ್ಲಿ ಇಲ್ಲಿ UGD ಸಮಸ್ಯೆ ಹೆಚ್ಚಾಗಿದೆಯೋ ಅಲ್ಲಿ ಪರ್ಯಾಯವಾಗಿ ಮತ್ತೊಂದು ಪೈಪ್ಲೈನ್ ಹಾಕಿದ್ರೆ ಸಮಸ್ಯೆಗೆ ಶಾಶ್ವತ ಪರಿಹಾರ ಸಿಗಲಿದೆ ಎನ್ನುತ್ತಾರೆ. ಆದರೆ ಆ ನಿಟ್ಟಿನಲ್ಲಿ ಗಮನ ಹರಿಸುವವರು ಬೇಕಲ್ಲ. ಒಟ್ಟಿನಲ್ಲಿ ನಗರದಲ್ಲಿ ಪರಿಹಾರವಿಲ್ಲದ ಹಲವು ಸಮಸ್ಯೆಗಳಲ್ಲಿ UGD ಮೊದಲ ಸ್ಥಾನ ಪಡೆದಿದ್ದು, ಇದರ ಪರಿಹಾರಕ್ಕಾಗಿ ಈಗಲಾದರೂ ಶಾಸಕ ಪ್ರದೀಪ್ ಈಶ್ವರ್ ಅವರಾಗಲಿ, ನಗರಸಭೆ ಆಡಳಿತಾಧಿಕಾರಿಯಾಗಿರುವ ಜಿಲ್ಲಾಧಿಕಾರಿ ರವೀಂದ್ರ ಅವರಾಗಲಿ, ಇಲ್ಲವೇ ನಗರಸಭೆ ಆಯುಕ್ತರಾಗಲಿ ಗಮನ ಹರಿಸುತ್ತಾರಾ ಗೊತ್ತಿಲ್ಲ. ಆದರೆ ಶಾಶ್ವತ ಪರಿಹಾರದತ್ತ ಇವರೆಲ್ಲರೂ ಗಮನ ಹರಿಸಲಿ ಎಂಬುದೇ ನಮ್ಮ ಒತ್ತಾಯವೂ ಆಗಿದೆ. ಪ್ರವೀಣ್, CTV ನ್ಯೂಸ್, ಚಿಕ್ಕಬಳ್ಳಾಪುರ. ಚಿಕ್ಕಬಳ್ಳಾಪುರ ನಗರದಲ್ಲಿಯೇ ಇರುವ ಹಲವು ರಸ್ತೆಗಳು ಹದಗೆಟ್ಟು ವರ್ಷಗಳೇ ಕಳೆದರೂ ದುರಸ್ತಿ ಮಾಡುವವರೇ ಇಲ್ಲವಾಗಿದ್ದಾರೆ. ಇನ್ನು ಹಳೆ ಶಾಸಕರು ಮಾಡಲಿಲ್ಲ ಅಂತ ಶಾಸಕರನ್ನ ಬದಲಿಸಿ ಹೊಸ ಶಾಸಕರನ್ನು ತಂದರು. ಈ ರಸ್ತೆಯಲ್ಲಿ ಸಂಚರಿಸುವ ಜನರ ಹಣೆ ಬರಹ ಮಾತ್ರ ಬದಲಾಗಲೇ ಇಲ್ಲ. ಎಷ್ಟಕ್ಕೂ ಯಾವುದು ಆ ರಸ್ತೆ, ಏನು ಅಲ್ಲಿನ ಸಮಸ್ಯೆ ಅಂತೀರಾ? ಈ ಸ್ಟೋರಿ ನೋಡಿ.
ಹೌದು, ಚಿಕ್ಕಬಳ್ಳಾಪುರ ನಗರದ ಜನತೆಯ ಹಣೆ ಬರಹ ಸರಿಯಿಲ್ಲ ಎನ್ನುವುದಕ್ಕೆ ಈ ರಸ್ತೆಯೇ ಉತ್ತಮ ನಿದರ್ಶನ. ಚಿಕ್ಕಬಳ್ಳಾಪುರ ಜಿಲ್ಲಾ ಕೇಂದ್ರವಾಗಿ 16 ವರ್ಷಗಳೇ ಕಳೆದಿವೆ. ಆದರೆ ಈವರೆಗೂ ಈ ರಸ್ತೆಯ ದುರಸ್ತಿ ಮಾತ್ರ ಆಗಿಲ್ಲ. ಅದರಲ್ಲೂ ಏಷ್ಯಾದಂತಹ ಜಗತ್ ಪ್ರಸಿದ್ಧ ಕ್ಷೇತ್ರಕ್ಕೆ ಹೋಗುವ ಮಾರ್ಗವೂ ಇದೇ ಆಗಿದ್ದು, ವಾರದ ಕೊನೆಯಲ್ಲಿ ಈ ರಸ್ತೆಯಲ್ಲಿ ಸಂಚರಿಸುವ ವಾಹನಗಳ ದಟ್ಟಣೆ ರಾಜಧಾನಿ ಬೆಂಗಳೂರನ್ನೇ ಮೀರಿಸುವ ರೀತಿಯಲ್ಲಿದೆ. ಆದರೆ ಈ ರಸ್ತೆಯಲ್ಲಿ ಸಂಚರಿಸುವ ವಾಹನಗಳ ಸಂಖ್ಯೆ ಹೆಚ್ಚಾಗಿದೆ ಹೊರತು ಈ ರಸ್ತೆಯ ಸ್ವರೂಪ ಮಾತ್ರ ಬದಲಾಗದಿರುವುದು ವಿಶೇಷ. ಇನ್ನು ಈ ರಸ್ತೆ ಹದಗೆಟ್ಟು ದಶಕಗಳೇ ಆಗಿದೆ, ಆದರೂ ದುರಸ್ತಿ ಆಗಿಲ್ಲ. ರಸ್ತೆಯಲ್ಲಿ ಗುಂಡಿಗಳಿವೆಯೋ ಅಥವಾ ಗುಂಡಿಗಳಲ್ಲಿ ರಸ್ತೆ ಮಾಡಲಾಗಿದೆಯೋ ಎಂಬ ಅನುಮಾನ ಮೂಡಿಸುವಷ್ಟರ ಮಟ್ಟಿಗೆ ಈ ರಸ್ತೆ ಹದಗೆಟ್ಟಿದೆ. ಈ ಹಿಂದೆ ಶಾಸಕರಾಗಿದ್ದ ಡಾಕ್ಟರ್ ಕೆ ಸುಧಾಕರ್ ಅವರಿಗೆ ಈ ರಸ್ತೆಯ ದುರಸ್ತಿ ಮಾಡಿಸುವಂತೆ ಈ ಭಾಗದ ಜನರು ಹಲವು ಬಾರಿ ಮನವಿ ಮಾಡಿದ್ರು. ದುರಸ್ತಿ ಮಾಡುವ ಭರವಸೆ ನೀಡುತ್ತಲೇ ಅವರು ಮಾಜಿಯಾದ್ರ. ಆದರೆ ರಸ್ತೆ ದುರಸ್ತಿ ಕಾಣಲಿಲ್ಲ. ಈಗ ಶಾಸಕ ಪ್ರದೀಪ್ ಈಶ್ವರ್ ಬಂದಿದ್ದಾರೆ, ಆದರೂ ಈ ರಸ್ತೆ ದುರಸ್ತಿ ಕಂಡಿಲ್ಲ. ಈ ಭಾಗದ ಜನರ ಹಣೆ ಬರಹವೂ ಬದಲಾಗಲಿಲ್ಲ. ಪ್ರಶಾಂತ್ ನಗರ ಆರಂಭದಿಂದ ಈ ರಸ್ತೆ ಸಂಪೂರ್ಣ ಹಾಳಾಗಿದೆ. ಈ ಮಾರ್ಗ ಈಶಾ ದೇವಾಲಯಕ್ಕೂ ಸಂಪರ್ಕ ಕಲ್ಪಿಸುವ ಕಾರಣ ಪ್ರತಿ ಶನಿವಾರ ಮತ್ತು ಭಾನುವಾರದಂದು ಅತಿ ಹೆಚ್ಚು ವಾಹನ ದಟ್ಟಣೆ ಹೊಂದಿದೆ. ಡಾಂಬರು ಕಿತ್ತು ಬಂದು ಅಸ್ಥಿ ಪಂಜರದಂತಾಗಿರುವ ಈ ರಸ್ತೆಯಲ್ಲಿ ಬೈಕ್ ಸಂಚರಿಸಬೇಕಾದರೆ ಸೊಂಟ ನೋವು ಬರುವುದು ಗ್ಯಾರಂಟಿ. ಇನ್ನು ಕಾರುಗಳು ಈ ಮಾರ್ಗದಲ್ಲಿ ಸಂಚರಿಸಿದ್ರೆ ಅವುಗಳ ಪಾರ್ಟ್ಗಳು ಏವಿಯೋ ಇಲ್ವೋ, ಎಲ್ಲಿಯಾದರೂ ಓದ್ರಿ ಹೋಗಿವೆಯೋ ಎಂಬ ಸಂಶಯ ಚಾಲಕನಿಗೆ ಬರುವುದಂತೂ ಖಚಿತ. ಇಂತಹ ರಸ್ತೆಯಲ್ಲಿ ಪ್ರತಿನಿತ್ಯ ಸಂಚರಿಸುವ ಆ ಭಾಗದ ಜನರ ಪಾಡು ಏನಾಗಿರಬಹುದು ಎಂಬುದು ನಿಮ್ಮ ಊಹೆಗೆ ಬಿಟ್ಟಿದ್ದ. ಈವರೆಗೆ ಈ ಭಾಗದ ಜನರ ಶಾಪಕ್ಕೆ ಮಾತ್ರ ತುತ್ತಾಗುತ್ತಿದ್ದ ಶಾಸಕರು ಸೇರಿದಂತೆ ಜನಪ್ರತಿನಿಧಿಗಳು ಇದೀಗ ಪ್ರತಿನಿತ್ಯ ಬರುವ ಬೆಂಗಳೂರು ಸೇರಿದಂತೆ ಹೊರ ರಾಜ್ಯಗಳ ಜನತೆಯ ಶಾಪಕ್ಕೂ ತುತ್ತಾಗುವಂತಾಗಿದೆ. ಕಾರಣ ಈಶಾ ದೇವಾಲಯಕ್ಕೆ ಹೋಗುವವರು ಇದೇ ಮಾರ್ಗದಲ್ಲಿ ಸಂಚರಿಸಬೇಕಿದ್ದು, ಈ ಮಾರ್ಗದ ಉದ್ದಕ್ಕೂ ರಸ್ತೆಯ ಸ್ಥಿತಿ ಕಂಡು ಸ್ಥಳೀಯ ಶಾಸಕರಿಗೆ ಶಾಪ ಹಾಕುವುದು ಸಾಮಾನ್ಯವಾಗಿದೆ. ಇಂತಹ ಸ್ಥಿತಿಯಲ್ಲಿ ಈಗಲಾದರೂ ಶಾಸಕರು ಈ ರಸ್ತೆಯ ದುರಸ್ತಿಯತ್ತ ಗಮನ ಹರಿಸುತ್ತಾರಾ ಗೊತ್ತಿಲ್ಲ. ನಮಸ್ಕಾರ. ನಾನು ಈ ಒಂದು ಪ್ರಶಾಂತ್ ನಗರ ಮತ್ತು ದಿನ್ನೆಹೊಸಳ್ಳಿ ಮೇನ್ ರೋಡ್ ಬರ್ತಕ್ಕಂಥ ನಿವಾಸಿ. ನಾನು ಶಿಕ್ಷಕನಾಗಿ ಕೂಡ ವರ್ಕ್ ಮಾಡ್ತಾಯಿದ್ದೀನಿ ಒಂದು ಸ್ಕೂಲಲ್ಲಿ. ನಂದು ಏನು ಪ್ರಾಬ್ಲಮ್ ಅಂದರೆ ಸುಮಾರು ವರ್ಷಗಳಿಂದ ಈ ಒಂದು ರಸ್ತೆ ತುಂಬ ಹದಗೆಟ್ಟಿದೆ, ಓಡಾಡೋಕ್ಕೆ ಆಗಲ್ಲ. ಮಳೆ ಬಂದ್ರಂತೂ ಮಕ್ಕಳು ಮುದುಕರು ಎಲ್ಲ ಬಿದ್ದು ಕೈಕಾಲು ಮುಟ್ಕೊಂಡಿದ್ದಾರೆ. ಸೊ ನಾವು ಕೂಡ ಇಲ್ಲಿ ಓಡಾಡಬೇಕಾದ್ರೆ ನಮ್ಮ ಬೆನ್ನು ನೋವು ಬಂದಿದೆ, ಸೊಂಟ ನೋವು ಬಂದಿದೆ. ಇನ್ನು ಯಾರ ಹತ್ರ ಹೇಳ್ಕೊಳ್ಳೋದು? ಎಷ್ಟು ಸಾರಿ ನಾನು ವಿಡಿಯೋ ಮಾಡಿ ಜನಪ್ರತಿನಿಧಿಗಳಿಗೆಲ್ಲ ಹಾಕಿದ್ದೀನಿ, ಡೈರೆಕ್ಟಾಗಿ ಹಾಕಿದ್ದೀನಿ ಅವ್ರಿಗೆ. ಆದರೂ ಯಾರೂ ಇದ್ರ ಬಗ್ಗೆ ಕೇರ್ ತೊಗೊಳ್ತಾ ಇಲ್ಲ. ದಯಮಾಡಿ ಇವಾಗಿನ ಜನಪ್ರತಿನಿಧಿಗಳಾಗಿರ್ಬೋದು, ಇವಾಗಿನ ಪೌರ ಆಯುಕ್ತರಾಗಿರ್ಬೋದು, ಈ ಕಡೆ ಸ್ವಲ್ಪ ಗಮನ ಹರಿಸಿ ಈ ಒಂದು ರಸ್ತೆಯನ್ನು ಸರಿ ಮಾಡಿಸ್ಕೊಡ್ಬೇಕು ಅಂತ ತಮ್ಮಲ್ಲಿ ಕಳಕಳಿಯಿಂದ ಕೇಳ್ಕೊಳ್ತಾ ಇದ್ದೀನಿ. ಇದು ಲೇಡೀಸ್ ಹಾಸ್ಟೆಲ್ ಇದೆ, ಅದರ ಆಪೋಸಿಟ್ಟೇ ಈ ರೀತಿ ಇದೆ. ಮತ್ತು ಈ ಒಂದು ಶನಿವಾರ ಭಾನುವಾರ ಆದರೆ ಸಾಕು, ಈಶಾ ಫೌಂಡೇಶನ್ನಿಂದ ಮತ್ತು ಬೆಂಗಳೂರಿಗೆ ಬರ್ತಕ್ಕಂಥ ಸುಮಾರು ಸಾವಿರಾರು ವೆಹಿಕಲ್ಗಳು ಈ ರೋಡಲ್ಲಿ ಓಡಾಡ್ತವೆ. ಬೇರೆಯವ್ರು ಬಂದು ನಮ್ಮ ರೋಡನ್ನು ನೋಡಿ ನಮ್ಮ ಚಿಕ್ಕಬಳ್ಳಾಪುರದ ಹೆಸರನ್ನ ಕೆಡ್ತಾ ಇದೆಯಲ್ಲ ಅಂತ ಬೇಜಾರಾಗುತ್ತೆ. ಇದನ್ನು ತಾವು ದಯವಿಟ್ಟು ಸರಿ ಮಾಡಿಸ್ಕೊಡ್ಬೇಕು. ಹೇಗಿದ್ರು ಮೊನ್ನೆ ನಾನು ಸುಮಾರು ಇದರಲ್ಲಿ ನೋಡಿದೆ, 30 ಕೋಟಿ ಏನೋ ಬಂದಿದೆ ನಮ್ಮ ಚಿಕ್ಕಬಳ್ಳಾಪುರಕ್ಕೆ ಅಂತ. ನಮಗೆ ಖುಷಿ ಆಯಿತು, ಏನೋ ಒಂದು ಆಗುತ್ತೆ, ನಮ್ಮ ಒಂದು ಈ ರಸ್ತೆಗಳು, ಈ ನಮ್ಮ ನಗರ ಸುಂದರವಾಗುತ್ತೆ. ನಮ್ಮ ಚಿಕ್ಕಬಳ್ಳಾಪುರ ತುಂಬ ಹೆಸರುವಾಸಿ, ಇದು ಹೂಗಳು ಬೆಳೀತಾರೆ, ತುಂಬ ಚೆನ್ನಾಗಿದೆ. ನಾನು ತುಂಬ ಫೋಟೋಗ್ರಾಫರ್ ಕೂಡ. ನಾನು ಸುಮಾರು ನಮ್ಮ ಕೆರೆಗಳಾಗಿರ್ಬೋದು, ಹೂವಿನ ತೋಟಗಳಾಗಿರ್ಬೋದು ನಾನು ತೆಗೆದು ಬೆಂಗಳೂರಿಗೆ ನಮ್ಮ ಹಲವಾರು ಸ್ನೇಹಿತರಿದ್ದಾರೆ, ಅವ್ರು ಕಳಿಸಿದಾಗ ಅವ್ರು ಇಲ್ಲಿ ಬಂದು ಎಷ್ಟೋ ನೋಡಿ ಹೋಗಿದ್ದಾರೆ. ನಮ್ಮ ಕೆರೆಗಳನ್ನು, ನಮ್ಮ ಹೂವು ತೋಟಗಳನ್ನು ನೋಡಿ ಖುಷಿಪಟ್ಟಿದ್ದಾರೆ. ಸೊ ಈ ಥರ ನಮ್ಮ ಒಂದು ಚಿಕ್ಕಬಳ್ಳಾಪುರನ ನಾವು ಸುಂದರಗೊಳಿಸ್ಕೋಬೇಕು.
ಎಲ್ಲರೂ ಬಂದು ನೋಡಿದಾಗ ಇದು ಇಷ್ಟು ಚೆನ್ನಾಗಿದೆಯಲ್ಲಪ್ಪ ಅಂತ ಅನ್ನಿಸ್ಕೋಬೇಕು ಅಂತ ನಾನು ದಯವಿಟ್ಟು ಈ ಜನಪ್ರತಿನಿಧಿಗಳು ಕೇಳ್ಕೊಳ್ತಿದ್ದೀನಿ. ಈ ಒಂದು ಕಾರ್ಯನ ಮಾಡಿಕೊಡಿ. ಈ ಒಂದು ದಿನ್ನೆಹೊಸಹಳ್ಳಿ ಅಂದರೆ ಲೇಡೀಸ್ ಹಾಸ್ಟೆಲ್ ಮುಂಭಾಗದಿಂದ ನಮ್ಮ ದಿನ್ನೆಹೊಸಹಳ್ಳಿ ರಸ್ತೆನ ಆದಷ್ಟು ಬೇಗ ದುರಸ್ತಿ ಮಾಡಿಕೊಡಿ, ಅದನ್ನು ರಿಪೇರಿ ಮಾಡಿಕೊಡಿ. ಕೇಳಿದ್ರಲ್ಲ ಈತನ ಆಕ್ರೋಶ. ಈ ಭಾಗದಲ್ಲಿ ಪ್ರತಿನಿತ್ಯ ಸಂಚರಿಸಿ ರಸ್ತೆ ದುರಸ್ತಿ ಕಾರಣದ ಕಾರಣ ಈತನ ಮಾತುಗಳು ಇಷ್ಟು ಘೋರವಾಗಿವೆ. ಆದರೆ ಮಾತುಗಳಲ್ಲಿಯೇ ಅಭಿವೃದ್ಧಿ ತೋರುತ್ತಿರುವ ಶಾಸಕ ಪ್ರದೀಪ್ ಈಶ್ವರ್ ಅವರಿಗೆ ಈ ಬಡಪಾಯಿ ಸಂತ್ರಸ್ತನ ಮಾತು ಕೇಳಿಸುತ್ತಾ ಗೊತ್ತಿಲ್ಲ. ಆದರೆ ಮಾತುಗಳು ಹೆಚ್ಚು ಕಾಲ ನಡೆಯುವುದಿಲ್ಲ. ಹಾಗಾಗಿ ಅಭಿವೃದ್ಧಿ ಸ್ವಲ್ಪವಾದರೂ ಬೇಕೇ ಬೇಕು. ಪ್ರಸ್ತುತ ನಗರೋತ್ಥಾನ ಅನುದಾನದಲ್ಲಿ ನಗರ ಹೊರವಲಯದ ರಸ್ತೆಗಳ ಅಭಿವೃದ್ಧಿಗೆ ಬಳಸಲು ಈಗಿನ ಶಾಸಕರು ಮತ್ತು ಜಿಲ್ಲಾ ಉಸ್ತುವಾರಿ ಸಚಿವರು ಅದೇ ನಗರೋತ್ಥಾನ ಅನುದಾನದಲ್ಲಿ ದಿನ್ನೆಹೊಸಹಳ್ಳಿ ರಸ್ತೆಯನ್ನು ಅಭಿವೃದ್ಧಿಪಡಿಸಲು ಯಾಕೆ ಮುಂದಾಗುತ್ತಿಲ್ಲ ಎಂಬ ಈ ಭಾಗದ ಜನರ ಪ್ರಶ್ನೆಗೆ ಶಾಸಕರೇ ಉತ್ತರಿಸಬೇಕಿದೆ. 20 ವರ್ಷದಿಂದ ಈ ರಸ್ತೆ ತುಂಬ ಹದಗೆಟ್ಟಿದೆ. ಶಾಸಕರು ಯಾರು ಬಂದರೂ ಇದನ್ನು ರೆಡಿಪಡಿಸಲಿಲ್ಲ. ಇಲ್ಲಿ ಏನಾಗಿದೆ ಅಂದರೆ ಮಳೆಗಾಲ ಬಂದರೆ ಅಂತೂ ತುಂಬ ರೊಚ್ಚು ಧೂಳು, ಬೇಸಿಗೆಗಾಲ ಬಂದಾಗ ತುಂಬ ಕಷ್ಟ ಇದೆ. ಅಂಕು ಅದರಲ್ಲಿ ಬಿದ್ದಿದ್ದೀನಿ, ನಾನು ನನ್ನ ಮಗ ಬಿದ್ದಿದ್ದೀವಿ. ನಾವು ಬಿದ್ದು ಇಲ್ಲಿ ಗಾಯಪಡಿಸ್ಕೊಂಡು ಏನಪ್ಪ ನಮ್ಮ ಶಾಸಕರು ಈ ರಸ್ತೆಯಲ್ಲಿ ಒಬ್ಬರು ಹೆಚ್ಚಿಸ್ಕೊಳ್ತಾ ಇಲ್ಲ ಅಂಥೇಳಿ ತುಂಬ ದುಃಖಕರವಾಗದ್ದು. ಅಪ್ಪಿತಪ್ಪಿ ಇದು ಗರ್ಭಿಣಿ ಹೆಂಗಸ್ರು ಏನಾನ ಬಂದರೆ ಇಲ್ಲೇ ಡೆಲಿವರಿ ಆಗಿಬಿಡುತ್ತೆ ಸರ್, ಖಂಡಿತ. ಯಾಕೆಂದರೆ ಚಿಕ್ಕಬಳ್ಳಾಪುರ ಅಂತ ಹೇಳ್ಕೊಳ್ಳೋಕ್ಕೆ ನಾಚಿಕೆ ಆಗುತ್ತೆ ಸರ್ ನಾವು ಬೇರೆ ಕ್ಷೇತ್ರಕ್ಕೆ ಹೋದಾಗ. ಯಾಕಂದರೆ ನಮ್ಮ ಮನೆಗೆ ನೆಂಟರು ಬಂದಾಗ ಏನಪ್ಪ ನಿಮ್ಮ ಶಾಸಕರು ಯಾರು ಇಲ್ಲಿ ಸರಿ ಇಲ್ವಾ ಅಂತಾರೆ, ನೋವಾಗುತ್ತೆ ನಮ್ಮ ಚಿಕ್ಕಬಳ್ಳಾಪುರ ನನಗೆ ಹೇಳ್ಕೊಳ್ಳೋಕ್ಕೆ. ಈಶಾ ಫೌಂಡೇಶನ್ ಇದೆ ಇಲ್ಲಿ, ನಂದಿ ಹತ್ರದಲ್ಲೇ ಇದೆ. ಇಲ್ಲಿ ಟೂರಿಸ್ಟ್ ಪ್ಲೇಸ್ ಇದೆ. ಇಲ್ಲಿ ಜನರು ಇದೇ ರೋಡಲ್ಲಿ ಈಶಾ ಫೌಂಡೇಶನ್ಗೆ ಹೋದಾಗ ನಾವೇ ಇಲ್ಲಿ ಓಡಾಡೋಕ್ಕಾಗ್ತಾಯಿಲ್ಲ. ಯಾಕೆಂದರೆ ಧೂಳು ಸರ್, ತುಂಬ ಧೂಳು ಸರ್. ಅಮೇರಿಕಾ ಫಾರಿನ್ಗೆ ಹೋಗ್ಬಿಟ್ರೆ ಒಂದು ಎಲೆ ಸಿಗೋದಿಲ್ಲ ಸರ್ ರಸ್ತೆಯಲ್ಲಿ. ಅದು ಹೋಗಿ ನೋಡ್ಕೊಬರಲಿ ಸರ್ ಇವರೆಲ್ಲ, ಗೌರ್ಮೆಂಟಿಂದ ಶಾಸಕರು ಇವರೆಲ್ಲ ಹೋಗಿ ಬಂದು ಒಂದು ಸರಿ ನೋಡ್ಕೊಬರಲಿ. ಬೇರೆ ಕಂಟ್ರಿಗೆ ಹೋದರೆ ಸರ್ ಒಂದು ಧೂಳು ಇರೋದಿಲ್ಲ. ಅದರಲ್ಲಿ 1% ಮಾಡಲಿ ಸರ್ ಇವರು, ಬೇರೆ ಬೇಡ, 1%. ಆಗ ನಾವು ಆರೋಗ್ಯವಾಗಿರ್ತೀವಿ, ನಮಗೂ ಒಳ್ಳೆಯ ಆಯುಸ್ಸು ಸಿಗುತ್ತೆ ಸರ್. ಅರ್ಧ ಈ ಧೂಳು ಕುಡ್ದ ಆಯುಸ್ಸು ಆರೋಗ್ಯ ಎಲ್ಲ ಕೆಟ್ಟಿದೆ. ಹಾಗಾಗಿ ನಾನು ಕೇಳ್ಕೊಳ್ಳೋದಿಷ್ಟೇ, ಈಗ 36 ಕೋಟಿ ಏನು ಬಿಡುಗಡೆ ಆಗಿದೆ ಅದರಲ್ಲಿ ನಿಮ್ಮ ಕಾಲಕ್ಕೆ ಬೇಡ್ಕೊಳ್ತೀವಿ, ಈ ಸರಿ ನಮಗೆ ಈ ಅನುದಾನ ಬಿಡುಗಡೆ ಮಾಡಿಕೊಡಿ. ದಿನ್ನೆಹೊಸಹಳ್ಳಿ ರಸ್ತೆ ಆಯ್ತಾ, ನೀವು ತೆರೆದು ನೋಡ್ಬೇಕು ಸರ್. ಇಲ್ಲಾಂದರೆ ಒಂದು ಸರಿ ನೀವು ಬಂದು ನೋಡ್ಕೊಂಡೋಗಿ ಶಾಸಕರ. ಇಲ್ಲಾಂದರೆ ತುಂಬ ನಾವೇನು ಓಟ್ ಹಾಕೋದಿಲ್ವಾ ಸರ್, ನಾವು ಓಟ್ ಹಾಕೋದಿಲ್ವಾ? ಹಾಗಾದ್ರೆ ನಿಮ್ಗೆ ಓಟ್ ಬೇಕಾಗಿಲ್ವಾ? ಅಲ್ಲಿಗೆ ನಾವು ಇಲ್ಲಿ ಕರ್ನಾಟಕದಲ್ಲಿ ಹುಟ್ಟಿ ನಮಗೇನು ಅಧಿಕಾರನೇ ಇಲ್ವಾ ಸರ್? ಕುಡಿಯೋ ನೀರು ವ್ಯವಸ್ಥೆ, ನಾವು ರೋಡು, ರಸ್ತೆ, ನೀರು ಇಷ್ಟೇ ಸರ್ ಕೇಳೋದು, ಇನ್ನೇನು ಕೇಳೋದಿಲ್ಲ ನಿಮ್ಮ ಮನೆಗೆ ಬಂದು ನಾವು. ಹಾಗಾಗಿ ನೀವು ಇದನ್ನು ನಮಗೆ ಸರಿಪಡಿಸ್ಕೊಡ್ಬೇಕು. ದಯವಿಟ್ಟು ನೀವು ಇದನ್ನು ಮಾಡಿದ್ರೆ ನೀವು ಶಾಸಕರು ಅನ್ಸ್ಕೊಳ್ತೀರ. ಇಲ್ಲಾಂದರೆ ನೀವು ಶಾಸಕರು ಅನ್ನೋಕ್ಕೆ ಅನ್ಲಾಯಕ್ ಸರ್. ಅವರು ಮಾಡಲಿಲ್ಲ, ನೀವು ಮಾಡಲಿಲ್ಲ ಅಂತಂದರೆ ನೀವು ದಯವಿಟ್ಟು ನಿಮಗೆ ಅಧಿಕಾರಕ್ಕೆ ನಾವು ಓಟ್ ಹಾಕಿ ನಾವು ಚಪ್ಪಲಿಯಲ್ಲಿ ನಾವೇ ಹೊಡ್ಕೋಬೇಕು. ನಿಮಗೆ ಶಾಸಕರಾಗಿ ನಿಮಗೆ ಅನ್ಲಾಯಕ್ಕು ನೀವು. ಇದಂತೂ ಖಂಡಿತ. ಯಾರು ಹೇಳ್ತಾ ಇದ್ದಾರೋ ಇಲ್ಲೋ ಅಲ್ಲ, ಅಷ್ಟು ನೋವಾಗ್ತಾ ಇದೆ ನಮಗೆ. ಯಾಕಂದ್ರೆ ಬಿದ್ದಿದ್ದೀವಿ. ಅದೇ ನೀವು ಯಾರೋ ನಿಮ್ಮ ಮನೆ ನಿಮ್ಮ ಕುಟುಂಬದವ್ರು ಬಿದ್ದಿದ್ರೆ, ಗಾಯ ಆಗಿದ್ರೆ ಅವಾಗ ನಿಮ್ಗೆ ಗೊತ್ತಾಗ್ತಾ ಇತ್ತು. ಯಾಕಂದ್ರೆ ನಾವು ಬಿದ್ದಿರೋರು ನಮಗೆ ಗೊತ್ತಾ ನೋವು ಕಷ್ಟ. ಆಯಿತಾ ಸರ್? ದಯವಿಟ್ಟು ಇದನ್ನು ಹೆಚ್ಚಿಕೊಡ್ಕೊಳ್ಳಿ ಸರ್. ಸುಧಾಕರ್ ಅವರು ಇದ್ದರು, ಇದೇ ಏನಿದೆ 4ನೇ ವಾರ್ಡು 6ನೇ ವಾರ್ಡು ಎರಡಕ್ಕೂ ಮಧ್ಯದಲ್ಲಿದೆ. ಆ ಶಾಸಕರು ನಮಗೆ ಬರಲ್ಲ ಅಂತ ಅವ್ರು ಹೇಳ್ತಾರಂತೆ, ಇವರು ಹೇಳ್ತಾರೆ, ಈ ಕೌನ್ಸಿಲರ್ ಇಟ್ಕೊಂಡು ನನಗೆ ಬರಲ್ಲ ಅಂತಾರೆ. ಮುನ್ರಾಜ್ ಅವರು ನನಗೆ ಸೇರಲ್ಲ ಅಂತಾರೆ, ಗಜನ್ ಅವ್ರು ನನಗೆ ಸೇರಲ್ಲ ಅಂತಾರೆ. ಮಧ್ಯದಲ್ಲಿ ನಾವು ಓಟ್ ಹಾಕಿ ನಾವು ಓಡಾಡೋ ರಸ್ತೆಯಲ್ಲಿ ಅವನ ಕಾಲು ಹಿಡಿಬೇಕು, ಇವನ ಕಾಲು ಹಿಡಿಬೇಕು, ಯಾವನೂ ಮಾಡಲಿಲ್ಲ ಇದು. ಹಾಗಾಗಿ ನೀವಾದ್ರು ಎಚ್ಚೆತ್ಕೊಂಡು ಈ ರಸ್ತೆನ ರೆಡಿ ಮಾಡಿದ್ರೆ ನಿಮಗೆ 100% ಓಟ್ ಖಂಡಿತ ಬೀಳುತ್ತೆ. ಇಲ್ಲ ಅಂತಂದ್ರೆ ಬನ್ನಿ ಸರ್, ಇಲ್ಲಿ ಮುಂದೆಗಡೆ ವಾರ್ಡ್ನಲ್ಲಿ ಕೋಟ್ರಸ್ ಏರಿಯಾದಲ್ಲಿ ಎಷ್ಟು ಕ್ಲೀನಾಗಿ ಅವರು ಪ್ರತಿಯೊಂದು ಸರಿನೂ ಅಲ್ಲಿ ರಸ್ತೆ ಎಲ್ಲ ಎಷ್ಟು ನೀಟಾಗಿ ಇಟ್ಕೊಳ್ತಾರೆ ಗೊತ್ತಾ? ನೀವು ಇಲ್ಲಿ ಬನ್ನಿ ನೋಡಿ ಒಂದು ಸರಿ ರಸ್ತೆನ, ಏನು ನೀಟ್ನೆಸ್ ಇಲ್ಲ ಸರ್. ದಯವಿಟ್ಟು ಹೆಚ್ಚಿಸ್ಕೊಳ್ಬೇಕು ಸರ್, ಬಂದು ನೀವು ಇದನ್ನು ಸರಿಪಡಿಸಿಕೊಡ್ಬೇಕು. ಒಟ್ಟಿನಲ್ಲಿ ಕಳೆದ ಹಲವು ವರ್ಷಗಳಿಂದ ನಿರಂತರ ಸಮಸ್ಯೆಯಾಗಿರುವ ದಿನ್ನೆಹೊಸಹಳ್ಳಿ ರಸ್ತೆಯ ದುರಸ್ತಿ ಮಾಡಿಸಲು ಶಾಸಕ ಪ್ರದೀಪ್ ಈಶ್ವರ್ ಮುಂದಾಗಲಿದ್ದಾರಾ, ಇಲ್ಲವೇ ಮಾತುಗಳಲ್ಲಿಯೇ ಕಾಲ ಕಳೆಯಲಿದ್ದಾರಾ ಎಂಬುದನ್ನು ಕಾದು ನೋಡಬೇಕಿದ್ದು, ಈ ರಸ್ತೆಯ ದುರಸ್ತಿ ಮಾಡಿಸಲು ಶಾಸಕರು ಗಮನ ನೀಡದಿದ್ದರೆ ಈ ಭಾಗದ ಜನರ ಆಕ್ರೋಶಕ್ಕೆ ತುತ್ತಾಗಬೇಕಾಗುತ್ತದೆ ಎಂಬುದರಲ್ಲಿ ಸಂಶಯವೇ ಇಲ್ಲ. ಪ್ರವೀಣ್, ಸಿಟಿವಿ ನ್ಯೂಸ್, ಚಿಕ್ಕಬಳ್ಳಾಪುರ. ಲೋಕಸಭಾ ಸಾರ್ವತ್ರಿಕ ಚುನಾವಣೆ ಹಿನ್ನೆಲೆ ಈಗಾಗಲೇ ತಾಲೂಕಿನಾದ್ಯಂತ ಮಾದರಿ ನೀತಿ ಸಂಹಿತೆ ಜಾರಿಯಲ್ಲಿದೆ.
ಅಕ್ರಮ ನಗದು ಸಾಮಗ್ರಿ ಸಾಗಣೆ ತಡೆಗಾಗಿ ತಾಲೂಕು ಆಡಳಿತ ಬಾಗೇಪಲ್ಲಿ ತಾಲೂಕಿನಾದ್ಯಂತ 4 ಸ್ಥಳಗಳಲ್ಲಿ ಚೆಕ್ ಪೋಸ್ಟ್ ತೆರೆದು ಪ್ರತಿದಿನ ನಿರಂತರವಾಗಿ ವಾಹನಗಳ ತಪಾಸಣೆ ಜರುಗಿಸಲಾಗುತ್ತಿದೆ. ಭಾನುವಾರ ಬಾಗೇಪಲ್ಲಿ ಹೊರವಲಯದ ಆಂಧ್ರಪ್ರದೇಶದ ಗಡಿಯಲ್ಲಿರುವ ಟೋಲ್ಗೇಟ್ NH44ರ ಚೆಕ್ ಪೋಸ್ಟ್ಗೆ ಸಹಾಯಕ ಚುನಾವಣೆ ಅಧಿಕಾರಿ ಸಂತೋಷ್ ಕುಮಾರ್ ಪಾಟೀಲ್ ಹಾಗೂ ಬಾಗೇಪಲ್ಲಿ ತಾಲೂಕು ತಹಸೀಲ್ದಾರ್ ದಿಢೀರ್ ಭೇಟಿ ನೀಡಿ ವಾಹನಗಳ ಪರಿಶೀಲನೆ, ದಾಖಲಾತಿ ಹಾಗೂ ಚೆಕ್ ಪೋಸ್ಟ್ನಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಸಿಬ್ಬಂದಿಗೆ ಕುಡಿಯುವ ನೀರು, ಬೆಳಕಿನ ವ್ಯವಸ್ಥೆ ಪರಿಶೀಲಿಸಿದರು. ಕುರಿತು ಮಾಹಿತಿ ಪಡೆದ ನಂತರ ಮಾತನಾಡಿ, ದಾಖಲೆಗಳಿಲ್ಲದೆ ನಗದು ಸಾಮಗ್ರಿ, ಚಿನ್ನಾಭರಣ, ಮದ್ಯ ಹಾಗೂ ವಾಣಿಜ್ಯ ಸರಕು ವಾಹನಗಳಲ್ಲಿ ಸಾಗಾಟ ಮಾಡುವುದನ್ನು ಪರಿಶೀಲಿಸಬೇಕು. ದಾಖಲೆ ರಹಿತ ಸಾಮಗ್ರಿ, ನಗದು ದೊರೆತರೆ ನಿಯಮಾನುಸಾರ ಪ್ರಕರಣ ದಾಖಲಿಸುವಂತೆ ಚೆಕ್ಪೋಸ್ಟ್ನಲ್ಲಿ ಕಾರ್ಯನಿರ್ವಹಿಸುವ ಅಧಿಕಾರಿಗಳಿಗೆ ಸೂಚನೆ ನೀಡಿದ್ರು. ಕಾರು, ಗೂಡ್ಸ್ ವಾಹನ, ಟಾಟಾ ಎ ಸೇರಿ ಇತರೆ ಅನುಮಾನಾಸ್ಪದ ವಾಹನಗಳ ತಪಾಸಣೆ ಮಾಡುವಂತೆ ಚೆಕ್ಪೋಸ್ಟ್ ಸಿಬ್ಬಂದಿಗೆ ಸಹಾಯಕ ಚುನಾವಣಾಧಿಕಾರಿಗಳು ಸೂಚಿಸಿದ್ರು. ಇನ್ನು ಈ ಸಂದರ್ಭದಲ್ಲಿ ಬಾಗೇಪಲ್ಲಿ ತಹಸೀಲ್ದಾರ್ ಪ್ರಶಾಂತ್ ಕೆ ಪಾಟೀಲ್, ಚುನಾವಣಾ ತನಿಖಾ ಸಿಬ್ಬಂದಿ ಹಾಗೂ ಪೊಲೀಸರು ಹಾಜರಿದ್ರು. ಸುಬ್ಬು, ಸಿಟಿವಿ ನ್ಯೂಸ್, ಬಾಗೇಪಲ್ಲಿ. ಇದೀಗ ಚಿಕ್ಕದೊಂದು ವಿರಾಮದ ನಂತರ ಸಿಟಿವಿ ನ್ಯೂಸ್ ಮತ್ತೆ ಮುಂದುವರಿಯಲಿದೆ. ಜೈನ್ ಮಿಷನ್ ಹಾಸ್ಪಿಟಲ್, ಜೈನ್ ಮಿಷನ್ ಟ್ರಸ್ಟ್ನ ಲಾಭರಹಿತ ಉಪಕ್ರಮ, ಬಿಬಿ ರಸ್ತೆ, ಚಿಕ್ಕಬಳ್ಳಾಪುರ. ಇನ್ನು ಮುಂದೆ ಹೆಚ್ಚಿನ ಚಿಕಿತ್ಸೆಗಾಗಿ ಬೆಂಗಳೂರಿಗೆ ಹೋಗಬೇಕು ಎಂಬ ಚಿಂತೆ ಬೇಡ. ಚಿಕ್ಕಬಳ್ಳಾಪುರದ ಮೊಟ್ಟ ಮೊದಲ ಅತ್ಯಾಧುನಿಕ ತಂತ್ರಜ್ಞಾನ, ಗುಣಮಟ್ಟದ ವೈದ್ಯಕೀಯವನ್ನು ಒಳಗೊಂಡ ಏಕೈಕ ಆಸ್ಪತ್ರೆ ಜೈನ್ ಮಿಷನ್ ಹಾಸ್ಪಿಟಲ್. ದಿನದ 24 ಗಂಟೆಗಳು ನೆಬುಲೈಸೇಷನ್, ಹೆರಿಗೆ, ಐಸಿಯು, ಟ್ರಾಮ್ ಸೆಂಟರ್, ಆಂಬ್ಯುಲೆನ್ಸ್ ಸೇವೆಗಳು ಲಭ್ಯವಿದೆ. ಜೈನ್ ಮಿಷನ್ ಆಸ್ಪತ್ರೆಯು 4 ಅಂತಸ್ತಿನ ಕಟ್ಟಡವನ್ನು ಒಳಗೊಂಡಿದ್ದು 100 ಹಾಸಿಗೆಗಳುಳ್ಳ ಸುಸಜ್ಜಿತವಾದ ಆಸ್ಪತ್ರೆಯಾಗಿದೆ. ಅಲ್ಲದೆ ಸುಧಾರಿತ ಲ್ಯಾಬ್ ಸೌಲಭ್ಯಗಳು, ಎಕ್ಸ್ರೇ, OT ಕಾಂಪ್ಲೆಕ್ಸ್, ಲ್ಯಾಬ್ ಸೇವೆಗಳು, ಒಳಗಿನ ರೋಗಿಗಳು, ಸಾಮಾನ್ಯ ಸೇವೆಗಳು ಲಭ್ಯವಿದೆ. 24 ಗಂಟೆಗಳ ತುರ್ತು ಸೇವೆಗಳು, ಐಸಿಯು, NICU, ಅಪಘಾತ ಮತ್ತು ತುರ್ತು ಚಿಕಿತ್ಸೆ, ಫಾರ್ಮಸಿ, ಆಂಬ್ಯುಲೆನ್ಸ್. ರಾಮೂಸ್ ಫರ್ನಿಚರ್ ಪ್ಯಾರಡೈಸ್, ರಾಗ ಬಿಲ್ಡಿಂಗ್, ಬಿಬಿ ರಸ್ತೆ, ಚಿಕ್ಕಬಳ್ಳಾಪುರ. ನಮ್ಮ ಸಂಸ್ಥೆಯು 1994ರಿಂದ ಚಿಕ್ಕಬಳ್ಳಾಪುರ ಜಿಲ್ಲಾದ್ಯಂತ ಗ್ರಾಹಕರ ಬೇಡಿಕೆಗಳಿಗೆ ಅನುಗುಣವಾಗಿ ಗುಣಮಟ್ಟದಲ್ಲಿ ಯಾವುದೇ ರಾಜಿ ಇಲ್ಲದೆ ಉತ್ತಮ ಸೇವೆಯನ್ನ ಸಲ್ಲಿಸುತ್ತಾ ಬಂದಿದೆ. ನಮ್ಮಲ್ಲಿ ಆಕರ್ಷಕ ಕಲಾತ್ಮಕ ವಿನ್ಯಾಸಗಳುಳ್ಳ ವಿವಿಧ ಮಾದರಿಯ ಗೃಹಾಲಂಕಾರ ಟೀಕ್ ವುಡ್ ಫರ್ನಿಚರ್ಸ್, ಸೋಫಾ ಸೆಟ್, ಡೈನಿಂಗ್ ಟೇಬಲ್ಸ್, ಲೆದರ್ ಸೋಫಾ ಸೆಟ್, ಆಫೀಸ್ ಫರ್ನಿಚರ್ಸ್ ಮತ್ತು ಬೆಡ್ರೂಮ್ ವಾರ್ಡ್ರೋಬ್ಸ್ ಅಂಡ್ ಕಾಟ್ಸ್ ಮತ್ತು ಇಟಾಲಿಯನ್ ಕಿಚನ್ ಮತ್ತು ನಿಮ್ಮ ಮನೆಯ ಎಲ್ಲಾ ಇಂಟೀರಿಯರ್ ಡಿಸೈನ್ ಅನ್ನ ನಿಮ್ಮ ಮನಸ್ಸಿಗೊಪ್ಪುವಂತೆ ಕೇವಲ 15 ದಿನಗಳಲ್ಲಿ ಮಾಡಿಕೊಡಲಾಗುತ್ತದೆ. ಜರ್ಮನ್ ಯಂತ್ರೋಪಕರಣಗಳಿಂದ ಕೂಡಿದ ಸ್ವಂತ ಫ್ಯಾಕ್ಟರಿಯನ್ನ ಹೊಂದಿದ್ದು ಎಲ್ಲ ರೀತಿಯ ಗ್ರಾಹಕರ ಕೈಗೆಟುಕುವ ಬೆಲೆಗಳಿಗೆ ತಕ್ಕಂತೆ ಫರ್ನಿಚರ್ಸ್ ಹಾಗೂ ಇಂಟೀರಿಯರ್ ಅನ್ನ ಮಾಡಿಕೊಡಲಾಗುತ್ತದೆ. ಇನ್ನೇಕೆ ತಡ, ಹಿಂದೆ ಭೇಟಿ ಕೊಡಿ. ರಾಮೂಸ್ ಫರ್ನಿಚರ್ಸ್ ಪ್ಯಾರಡೈಸ್, ರಾಗ ಬಿಲ್ಡಿಂಗ್, ಬಿಬಿ ರಸ್ತೆ, ಚಿಕ್ಕಬಳ್ಳಾಪುರ. ವಿರಾಮದ ನಂತರ ಸಿಟಿವಿ ನ್ಯೂಸ್ಗೆ ಮತ್ತೆ ಸ್ವಾಗತ. ಅಪ್ಪು ಅವರ 49ನೇ ಹುಟ್ಟುಹಬ್ಬದ ಅಂಗವಾಗಿ ಕರ್ನಾಟಕ ರತ್ನ ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಅವರ ಸಾಮಾಜಿಕ ಸೇವೆ, ಸರಳತೆ ಎಂದೆಂದಿಗೂ ಆದರ್ಶನೀಯ ಎಂದು ಅಪ್ಪು ಅಭಿಮಾನಿಗಳು ಹುಟ್ಟುಹಬ್ಬವನ್ನು ಆಚರಿಸಿ ಕೊಂಡಾಡಿದರು. ಅಪ್ಪು ಅವರ 49ನೇ ಹುಟ್ಟುಹಬ್ಬದ ಅಂಗವಾಗಿ ಗಾಂಧಿ ವೃತ್ತದಲ್ಲಿರುವ ಪುನೀತ್ ಪುತ್ಥಳಿಗೆ ಮಾಲಾರ್ಪಣೆ ಮಾಡಿ ಗೌರವಿಸಿದ್ರ. ಮಾಲೂರು ವೈಟ್ ಗಾರ್ಡನ್ ಬಳಿ ಇರುವ ನಂದಾದೀಪ ಬುದ್ಧಿಮಾಂದ್ಯ ವಸತಿ ಶಾಲೆಯಿಂದ ಕರ್ನಾಟಕ ರತ್ನ ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಅವರ 49ನೇ ಹುಟ್ಟುಹಬ್ಬವನ್ನು ಕೇಕ್ ಕತ್ತರಿಸಿ ಮಕ್ಕಳಿಗೆ ಸಿಹಿ ಹಂಚಿ ಬಿರಿಯಾನಿ ಊಟದ ವ್ಯವಸ್ಥೆ ಏರ್ಪಡಿಸಲಾಗಿತ್ತು. ಕರುನಾಡ ರಾಜರತ್ನ ಪುನೀತ್ ರಾಜ್ಕುಮಾರ್ ಸಂಘದ ರಾಜ್ಯಾಧ್ಯಕ್ಷ SM ಮಂಜುನಾಥ್ ಗೌಡ ಮಾತನಾಡಿ, ಎಂದಿಗೂ ಹಾದಿ ಬೀದಿಯಲ್ಲಿ ರಾರಾಜಿಸುವ ಅಪ್ಪು ನೆನಪಿನ ಬ್ಯಾನರ್, ವೃತ್ತಗಳಿಗೂ ಅವರ ಹೆಸರಿನದೇ ನಾಮಕರಣ,
ಪುಟ್ಟ ಮಕ್ಕಳಿಂದ ಮುದಿತನದವರೆಗೂ ಅವರ ಚಿತ್ರದ ಬೊಂಬೆ ಹೇಳುತ್ತೈತೆ, ಹಾಡು ಗುನುಗುತ್ತಲೇ ಇರುತ್ತಾರೆ. ದಿವಂಗತ ಪುನೀತ್ ರಾಜ್ಕುಮಾರ್ ಅವರು ಜನರ ಮಧ್ಯೆ ಈಗಲೂ ಬದುಕಿರುವ ರೀತಿ ಇದೆ. ನಟನೊಬ್ಬ ಭೌತಿಕವಾಗಿ ಇಲ್ಲವಾದ ಮೇಲೂ ಸಿಕ್ಕ ಗೌರವ ಇದಾಗಿದೆ ಎಂದ್ರ. ಕರ್ನಾಟಕ ರತ್ನ ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಅವರ 49ನೇ ಹುಟ್ಟುಹಬ್ಬವನ್ನು ಕರುನಾಡ ರಾಜರತ್ನ ಅಪ್ಪು ಸೇವಾ ಸಂಘದ ವತಿಯಿಂದ ಒಂದು ಅನಾಥ ಮಕ್ಕಳಾದಂಥ ಬುದ್ಧಿಮಾಂದ್ಯ ನಂದಾದೀಪ ಬುದ್ಧಿಮಾಂದ್ಯ ಮಕ್ಕಳ ವಸತಿಯುತ ವಿಶೇಷ ಶಾಲೆಯಲ್ಲಿ ಒಂದು ಸರಳವಾಗಿ ಕೇಕ್ ಕಟ್ ಮಾಡಿ ಒಂದು ಆ ಮಕ್ಕಳಿಗೆ ಒಂದು ಸಿಹಿ ಹಂಚುವ ಮೂಲಕ ಒಂದು ಹುಟ್ಟುಹಬ್ಬನ ಆಚರಣೆ ಮಾಡ್ತಾ ಇದ್ದೀವಿ. ಹಾಗೆ ಇನ್ನೊಂದು ಕೆಲವೊಂದು ಕ್ಷಣಗಳಲ್ಲಿ ಒಂದು ಬಿರಿಯಾನಿ ಊಟದ ವ್ಯವಸ್ಥೆಯನ್ನು ಅವ್ರಿಗೆ ಒಂದು ಮಾಡ್ತಾ ಇದ್ದೀವಿ. ವಿಶೇಷ ಏನಪ್ಪ ಅಂತಂದರೆ ಇವತ್ತು ನಾವು ಅಪ್ಪು ಸಾರನ್ನು ನಮ್ಮಲ್ಲಿ ಇಲ್ಲ. ಕಾರಣ ಏನಪ್ಪ ಅಂದರೆ ಏನೋ ದೈಹಿಕವಾಗಿ ಅವರನ್ನು ನಾವು ಕಳ್ಕೊಂಡಿದ್ದೀವಿ, ಮಾನಸಿಕವಾಗಿ ನಮ್ಮಿಂದ ಅವರು ದೂರ ಆಗಿಲ್ಲ. ಏನಪ್ಪ ಅಂದರೆ ಇವತ್ತು ನಮ್ಗೆ ತುಂಬ ಬೇಸರದ ಸಂಗತಿ, ಆದರೂ ಇವತ್ತೊಂದು ಸಂತೋಷದ ಸಂಗತಿ ಎರಡೂ ಅನ್ಬೋದು. ಏನಪ್ಪ ಅಂದರೆ ಇಲ್ಲಿ ಇವತ್ತು ಅನಾಥ ಮಕ್ಕಳಲ್ಲೇ ನಾವು ಬಂದು ಯಾಕೆ ಆಚರಣೆ ಮಾಡ್ತಾ ಇದ್ದೀವಿ ಅಂದರೆ ಅಪ್ಪು ಸರ್ ಅವರಿಗೆ ತುಂಬ ಇಷ್ಟವಾದಂಥ ಈ ಮಕ್ಕಳಂದರೆ ತುಂಬ ಇಷ್ಟ ಅವರಿಗೆ. ಏನೇ ಆಗಲಿ ಎಲ್ಲಿ ಅನಾಥ ಮಕ್ಕಳಿರಿ, ಎಷ್ಟೇ ಅನಾಥ ಮಕ್ಕಳ ಶಾಲೆಗಳಿದೆ ಅಲ್ಲಿ ಹೋಗಿ ಭೇಟಿ ಕೊಟ್ಟು ಎಷ್ಟೋ ದಾನ ಧರ್ಮಗಳನ್ನು ಮಾಡಿ ಬಂದಿದ್ದಾರೆ. ಅದಕ್ಕಾಗಿ ನಾವು ಎಲ್ಲೋ ಮಾಡೋದಕ್ಕಿಂತ ಇಲ್ಲೇ ಮಾಡಿದರೆ ಚೆನ್ನಾಗಿರುತ್ತದೆ ಅಂದ್ಬಿಟ್ಟು ನಾವೆಲ್ಲ ನಮ್ಮ ಸಂಘದಿಂದ ಬಂದು ಪದಾಧಿಕಾರಿಗಳಾಗಿರ್ಬೋದು, ನಮ್ಮ ಅಭಿಮಾನಿಗಳು, ನಮ್ಮ ಸದಸ್ಯರುಗಳು, ನಮ್ಮ ಮಾಲೂರು ತಾಲೂಕಿನಂಥ ಎಲ್ಲ ಅಭಿಮಾನಿಗಳು ಸೇರಿ ಇಲ್ಲಿ ಮಾಡಬೇಕು ಅಂತ ಹೇಳ್ಕೊಂಡು ಮಾಡಿ ಬಂದು ಒಂದು ಸರಳವಾಗಿ ಕೇಕ್ ಕಟ್ ಮಾಡಿ ಆ ಮಕ್ಕಳಿಗೆ ಆ ಮಕ್ಕಳ ಮುಖಾಂತರವಾಗಿ ಅಪ್ಪು ಸರ್ 49ನೇ ಹುಟ್ಟುಹಬ್ಬವನ್ನು ಆಚರಣೆ ಮಾಡ್ತಾ ಇದ್ದೀವಿ. ಇವತ್ತು ಎಲ್ಲರೂ ಅವ್ರ ಗುಣಗಳನ್ನು ನಾವು ಅಳವಡಿಸ್ಕೊಂಡು ಹೋಗ್ಬೇಕು. ಮುಂದೆ ಒಳ್ಳೆ ಕಾರ್ಯಕ್ರಮಗಳನ್ನು ಮಾಡ್ಕೊಂಡು ಹೋಗ್ತೀವಿ. ಇವತ್ತು ಸಣ್ಣದಾಗಿ ಒಂದು ಕಾರ್ಯಕ್ರಮ ಮಾಡಿದರೆ ಮುಂದೆ ಒಂದು ದಿವಸ ಸಮಾಜ ಸೇವೆ ಅಂತೇಳಿ ಏನಾದರೂ ಮಾಡ್ತೀವಿ. ಇದೇ ಥರ ಮಾಡ್ಕೊಂಡು ಹೋಗ್ತೀವಿ. ಈ ಒಂದು ನಾನು ಅಪ್ಪು ಸರ್ಗೆ ಒಂದು ಹೇಳೋದು ಇಷ್ಟಪಡ್ತೀನಿ, ನಮ್ಮೆಲ್ಲ ಪದಾಧಿಕಾರಿಗಳು ಒಂದು ಅಭಿಮಾನಿ ಮುಖಾಂತರ. ವಿ ಲವ್ ಯು ಅಪ್ಪು ಸರ್, ವಿ ಮಿಸ್ ಯು ಅಪ್ಪು ಸರ್. ಅಪ್ಪು ಯಾವತ್ತಿದ್ರೂ ಯಾವತ್ತೂ ಜೀವಂತಾನೆ, ಅಪ್ಪು ಯಾವತ್ತೂ ಅಜರಾಮರನೇ. ಇಷ್ಟು ಹೇಳಿ ನನ್ನ 2 ಮಾತನ್ನು ಮುಗಿಸ್ತಾ ಇದ್ದೀನಿ. ಜೈ ಕರ್ನಾಟಕ ಮಾತೆ, ಜೈ ಅಪ್ಪು ಸರ್, ಕರ್ನಾಟಕ ರತ್ನ ಡಾಕ್ಟರ್ ಪುನೀತ್ ರಾಜ್ಕುಮಾರ್ಗೆ. ಸಂಸ್ಥಾಪಕ ರಾಜ್ಯಾಧ್ಯಕ್ಷ ಚಂದು, ಗೌರವಾಧ್ಯಕ್ಷ ರಮೇಶ್, ಜಿಲ್ಲಾಧ್ಯಕ್ಷ ನರಸಿಂಹಗೌಡ, ಕರುನಾಡ ಕನ್ನಡ ಅಭಿಮಾನಿಗಳ ಬಳಗದ ಕಿರಣ್ ರಾಜ್, ವಿಷ್ಣು ಸೇನಾ ಸಮಿತಿ ಸಿಎಂ ನಾರಾಯಣಸ್ವಾಮಿ, ಇನ್ನೂ ಹಲವರು ಇದೇ ಸಂದರ್ಭದಲ್ಲಿ ಹಾಜರಿದ್ದರು. ಎಂಪಿ ಪ್ರಕಾಶ್, ಸಿಟಿವಿ ನ್ಯೂಸ್, ಮಾಲೂರು. ಅರಸೀಕೆರೆ ನಗರದ ಸುಬ್ರಹ್ಮಣ್ಯ ನಗರದಲ್ಲಿ ಮೆಡಾಲ್ ಮೈಸೂರು ಹಾಗೂ ದೀಪಾಲಿಧಾಮ ಶಟಲ್ ಟೀಮ್ ತಂಡ ಸೇರಿ ಸಂಪೂರ್ಣ ದೇಹದ ಆರೋಗ್ಯ ತಪಾಸಣೆ ಪರೀಕ್ಷಾ ಶಿಬಿರ ಏರ್ಪಡಿಸಿತ್ತು. ಆರೋಗ್ಯ ಶಿಬಿರದಲ್ಲಿ ದೀಪಾಲಿಧಾಮ ಸಂಘದ ಪರಮೇಶ್ ಮಾತನಾಡಿ, ಮನುಷ್ಯನಿಗೆ ಜೀವನದಲ್ಲಿ ಮುಖ್ಯವಾದುದು ಆರೋಗ್ಯ. ಇತ್ತೀಚಿನ ದಿನಗಳಲ್ಲಿ ಕೆಲಸದ ಒತ್ತಡದಲ್ಲಿ ಜನರು ಆರೋಗ್ಯದ ಕಡೆ ಹೆಚ್ಚು ಗಮನ ನೀಡಲು ಸಾಧ್ಯವಾಗದೆ ಹಲವು ರೋಗಗಳಿಗೆ ತುತ್ತಾಗುತ್ತಿರುವುದು ದುಃಖದ ಸಂಗತಿ. ಮನುಷ್ಯನ ಜೀವನದಲ್ಲಿ ಆರೋಗ್ಯವಿಲ್ಲದೆ ಯಾವುದೇ ಸಂತೋಷ ಪಡಲು ಸಾಧ್ಯವಿಲ್ಲ ಎಂದ್ರ. ಜನರು ಆರೋಗ್ಯದ ಕಡೆ ಹೆಚ್ಚು ಗಮನ ನೀಡಬೇಕಾಗಿದೆ. ಸಂಘ ದೀಪಾಲಿಧಾಮ ಶಟಲ್ ಟೀಮ್ನ ಎಲ್ಲ ಸದಸ್ಯರು ಪುನೀತ್ ರಾಜ್ಕುಮಾರ್ ಹುಟ್ಟುಹಬ್ಬದ ನೆನಪಿನಲ್ಲಿ ಇಂದು ಆರೋಗ್ಯ ತಪಾಸಣಾ ಶಿಬಿರ ಏರ್ಪಡಿಸಲಾಗಿದೆ. ನಮಸ್ಕಾರ. ಅರಸೀಕೆರೆಯಲ್ಲಿ ಒಂದು ದೀಪಾಲಿಧಾಮ ಶಟಲ್ ಟೀಮ್ ಅಂತ ಮಾಡ್ಕೊಂಡಿದ್ದೀವಿ. ಪ್ರತಿ ದಿವಸ ಆರೋಗ್ಯ ಬೇಕು ಅಂತ ಹೇಳ್ಬಿಟ್ಟು ನಾವೆಲ್ಲರೂ ಕೂಡ ಆಟ ಆಡ್ತೀವಿ. ಅದ್ರ ಜೊತೆಗೆ ನಮಗೆ ಆತ್ಮೀಯರಾಗಿರ್ತಕ್ಕಂಥ ಮೆಡಾಲ್ ಡಯಾಗ್ನೋಸ್ಟಿಕ್ಸ್ ಮೈಸೂರು ಅವರ ಪರಿಚಯ ಇತ್ತು ನನಗೆ. ನಮ್ಮ ಅರಸೀಕೆರೆಯಲ್ಲೂ ಕೂಡ ಎಲ್ಲರಿಗೂ ಕೂಡ ರಕ್ತ ಪರೀಕ್ಷೆ ಮಾಡಿಸ್ಬೇಕು. ವಿಶೇಷವಾಗಿ ಎಲ್ಲ ನಮ್ಗೆ ಏನಿದೆ ಹೃದಯ ಸಂಬಂಧಿ ಕಾಯಿಲೆಗಳಿಂದ ಇತ್ತೀಚೆಗೆ ಸಾಕಷ್ಟು ಜನ ಸತ್ತು ಹೋಗ್ತಿದ್ದಾರೆ. ತುಂಬ ನೋವಾಗುತ್ತೆ. ಪ್ರಿವೆನ್ಷನ್ ಇಸ್ ಬೆಟರ್ ದ್ಯಾನ್ ಕ್ಯೂರ್ ಅಂತ ಹೇಳ್ತಾರೆ. ನಮ್ಮೆಲ್ಲರಿಗೂ ಕೂಡ ಈ ಜಗತ್ತಿಗೆ ಪರಿಚಯ ಇರ್ತಕ್ಕಂಥ ಪುನೀತ್ ಸರ್ ಅವ್ರ ಹುಟ್ಟುಹಬ್ಬ ಕೂಡ ಈಗ ಅದರೊಟ್ಟಿಗೆ ಈ ಒಂದು ಕೆಲಸ ಮಾಡಬೇಕು ಅಂತ ನಾವು ಡಿಸೈಡ್ ಮಾಡೋದು. ಎಲ್ಲರೂ ಕೂಡ ಸಾಂಘಿಕ ಪ್ರಯತ್ನ ಮಾಡಿ ಅರಸೀಕೆರೆ ಹೆಲ್ತ್ ಚೆಕಪ್ ಅಂತ ಒಂದು ಟೀಮ್ ಮಾಡಿಕೊಂಡು ನಾವೆಲ್ಲರೂ ಕೂಡ ಸಾಕಷ್ಟು ಪ್ರಚಾರ ಮಾಡಿಕೊಂಡು ಇನ್ಫಾರ್ಮೇಷನ್ ಎಜುಕೇಷನ್ ಕಮ್ಯುನಿಕೇಷನ್ ಅಂತ ಹೇಳ್ತಾರೆ. ಎಲ್ಲರಿಗೂ ಕೂಡ ಈ ಒಂದು ಪರೀಕ್ಷೆ ಮಾಡಿಸ್ಬೇಕು ಅಂತ ವಿನಂತಿ ಮಾಡಿಕೊಂಡು ಮೆಡಾಲ್ ಡಯಾಗ್ನಾಸ್ಟಿಕ್ಸ್ ಮೈಸೂರು ಇವರೊಂದಿಗೆ ಸಂಪರ್ಕಿಸಿ ಆಸ್ಪತ್ರೆಯ ನುರಿತ ವೈದ್ಯರನ್ನ ಕರೆಸಿ ಹಲವು ಜನರಿಗೆ ತಪಾಸಣೆ ನಡೆಸಲಾಯಿತು ಎಂದರು. ಇನ್ನು ಈ ಸಂದರ್ಭದಲ್ಲಿ ಆಸ್ಪತ್ರೆಯ ಎಲ್ಲ ವೈದ್ಯರು ಹಾಗೂ ದೀಪಾಲಿಧಾಮ ಸಂಘದ ಅಧ್ಯಕ್ಷರು, ಸದಸ್ಯರು ಇನ್ನೂ ಹಲವರು ಉಪಸ್ಥಿತರಿದ್ದರು. ಚಂದ್ರು ಯಾದವ್, ಸಿಟಿವಿ ನ್ಯೂಸ್, ಅರಸೀಕೆರೆ. ಲೋಕಸಭಾ ಚುನಾವಣೆ ವೇಳೆ ಯಾವುದೇ ಸಮಸ್ಯೆ ಸೃಷ್ಟಿಯಾಗದಂತೆ ಅಧಿಕಾರಿಗಳು ಎಚ್ಚರಿಕೆಯಿಂದ ಕೆಲಸ ಮಾಡಬೇಕು ಎಂದು ಸಹಾಯಕ ಚುನಾವಣೆ ಅಧಿಕಾರಿ ಸಂತೋಷ್ ಕುಮಾರ್ ಪಾಟೀಲ್ ಸೂಚಿಸಿದರು.
ಬಾಗೇಪಲ್ಲಿ ತಾಲೂಕು ಕಚೇರಿ ನ್ಯಾಯಾಲಯ ಸಭಾಂಗಣದಲ್ಲಿ ಲೋಕಸಭಾ ಸಾರ್ವತ್ರಿಕ ಚುನಾವಣೆ ಸಭೆಯಲ್ಲಿ ಮಾತನಾಡಿದ ಅವರು, ಚಿಕ್ಕಬಳ್ಳಾಪುರ ಲೋಕಸಭೆ ಚುನಾವಣೆ ನಡೆಸಲು ಆಯೋಗ ಸರ್ವ ಸನ್ನದ್ಧವಾಗಿದೆ. 18ನೇ ಲೋಕಸಭೆಗೆ ಚುನಾವಣಾ ದಿನಾಂಕ ಘೋಷಣೆಯಾಗಿದ್ದು, ಲೋಕಸಭೆ ಚುನಾವಣೆ ಮುಕ್ತ, ಪಾರದರ್ಶಕ ಹಾಗೂ ನ್ಯಾಯಸಮ್ಮತ ಚುನಾವಣೆ ನಡೆಸಲು ಸಂಪೂರ್ಣ ತಯಾರಿಯಾಗಿದೆ. ಎಲ್ಲರೂ ಸಹಕಾರ ನೀಡಬೇಕು ಎಂದು ಮನವಿ ಮಾಡಿದರು. ಚಿಕ್ಕಬಳ್ಳಾಪುರ ಲೋಕಸಭೆ ಬಾಗೇಪಲ್ಲಿ, ಗುಡಿಬಂಡೆ, ಚೇಳೂರು ತಾಲೂಕುಗಳು ಒಳಗೊಂಡಿದ್ದು 2,02,202 ಮತದಾರರಿದ್ದಾರೆ. ಇವರಲ್ಲಿ 99,629 ಪುರುಷ ಹಾಗೂ 1,01,898 ಮಹಿಳಾ ಮತದಾರರು ಇದ್ದು, ಯುವ ಮತದಾರರು ಇದ್ದಾರೆ. ಚುನಾವಣೆ ಸಂಬಂಧ 4 ಚೆಕ್ ಪೋಸ್ಟ್ಗಳಿದ್ದು, ಟಿಬಿ ಕ್ರಾಸ್, ಮಧ್ಯಪಲ್ಲಿ ಕ್ರಾಸ್, ಬೇಳೂರು, ನಿಮ್ಮಕಾಯಲಪಲ್ಲಿಯಲ್ಲಿ ಗುರುತಿಸಲಾಗಿದೆ ಎಂದರು. ಕಚೇರಿ, ಸರ್ಕಾರಿ ಆಸ್ತಿಗಳು ಸೇರಿದಂತೆ ಇನ್ನಿತರೆ ಸಾರ್ವಜನಿಕ ಸ್ಥಳಗಳಲ್ಲಿ ಜನಪ್ರತಿನಿಧಿಗಳ ಹೆಸರು, ಭಾವಚಿತ್ರ ಹಾಗೂ ಜಾಹೀರಾತುಗಳನ್ನು ತೆಗೆಯಲು ಅಧಿಕಾರಿಗಳಿಗೆ ಆದೇಶಿಸಲಾಗಿದೆ ಎಂದು ಹೇಳಿದರು. ಯಾವುದೇ ಫ್ಲೆಕ್ಸ್, ಪೋಸ್ಟರ್, ಬ್ಯಾನರ್, ಭಿತ್ತಿ ಪತ್ರಗಳು, ಗೋಡೆ ಬರಹಗಳು ಇರುವಂತಿಲ್ಲ. ಕುಡಿಯುವ ನೀರಿನ ಘಟಕ, ಉದ್ಯಾನವನ ಸೇರಿದಂತೆ ಇನ್ನಿತರೆ ಸ್ಥಳಗಳಲ್ಲಿ ಅಳವಡಿಸಿರುವ ನಾಮಫಲಕಗಳಲ್ಲಿ ಜನಪ್ರತಿನಿಧಿಗಳ ಹೆಸರು, ಭಾವಚಿತ್ರಗಳು ಇರುವಂತಿಲ್ಲ ಎಂದು ಸೂಚಿಸಲಾಗಿದೆ. ಸಾರ್ವಜನಿಕರು ಯಾವುದೇ ಅಭ್ಯರ್ಥಿಗಳು ಮತದಾರರಿಗೆ ಉಡುಗೊರೆ, ಹಣ, ಮದ್ಯ, ಇತರೆ ವಸ್ತುಗಳನ್ನು ವಿತರಣೆ ಮಾಡುವುದು ಕಂಡು ಬಂದರೆ ದೂರನ್ನ ಸಲ್ಲಿಸಬಹುದು ಎಂದು ಹೇಳಿದರು. ಕಂಪ್ಲೇಂಟ್ ರಿಜಿಸ್ಟರ್ ಮಾಡಬಹುದು. ಸಿ-ವಿಜಿಲ್ ಅಂತ ಆ್ಯಪ್ ಇದೆ. ಆ ಆ್ಯಪ್ ಮುಖಾಂತರ ಅವ್ರು ನೋಟ್ ಮಾಡಿಕೊಂಡ್ರೆ ನಮ್ಮ ಇಮಿಡಿಯೇಟ್ ಆಗಿ ನಮ್ಮ ಪಿನ್ಸ್ ಏನಿದೆ, ಎಸ್ ಪಿನ್ ಹೋಗ್ತದೆ. ನೆಕ್ಸ್ಟ್ ಅದು ಪಿನ್ಸ್ ನಾವು ಮಾರ್ಕೆಟ್ ಮಾಡೋಕ್ಕೆ AR ಇದು ರಿಸರ್ವ್ ಇದೆ. ಅದು ಕೂಡ ಮಾಡೋಕ್ಕೆ ಸಿ-ವಿಜಿಲ್ ಆ್ಯಪ್ ಮುಖಾಂತರ ದೂರ ನೀಡಿಕೊಂಡು ಅದನ್ನು ನಾವು ಅಗತ್ಯ ಕ್ರಮ ವಹಿಸಿ ಅದನ್ನು ಪರಿಹಾರ ಮಾಡಬೇಕಂತ ಕೆಲಸ ಆಗ್ತದೆ. ಅದೇ ರೀತಿಯಾಗಿ ನಿಮಗೆಲ್ಲರೂ ಗೊತ್ತಿದೆ, ಈಗ ಅಂಚೆ ಮತದಾರ ವ್ಯವಸ್ಥೆ ಒಂದು ಆಗ್ತಾ ಇದ್ದರೆ ಹೋಮ್ ವೋಟಿಂಗ್ ವ್ಯವಸ್ಥೆಯನ್ನು ಜಾರಿ ಮಾಡಿದ್ದಾರೆ. ಅದರಲ್ಲಿ ಮೇಜರ್ ಆಗಿ ಕೇಳೋದು 85 ವರ್ಷ ಮೇಲ್ಪಟ್ಟ ಎಲ್ಲ ಏನು ಮತದಾರರಿದ್ದಾರೆ, ಯಾರು ಹಕ್ಕು ಮಾಡ್ಕೊತಾರೆ, ನಮಗೆ ಮತಗಟ್ಟೆಗೆ ಹೋಗಿ ಅಲ್ಲಿ ಮತವನ್ನು ಚಲಾವಣೆ ಮಾಡೋಕ್ಕಾಗೋದಿಲ್ಲ ಅಂತಕ್ಕಂಥ 85 ವರ್ಷ ಮೇಲ್ಪಟ್ಟ ವ್ಯಕ್ತಿಗಳು ಏನಂದರೆ ಹೋಮ್ ವೋಟಿಂಗ್ ಅವರು ಹಕ್ಕು ಮಾಡ್ಕೋಬೋದು. ಅವರಿಗೆ ನಾವು 20 ಫಾರ್ಮ್ ಇಶ್ಯೂ ಮಾಡ್ತೀವಿ. ಅವರ ಕನ್ಸೆಂಟ್ ಕೊಡ್ತಾರೆ. ಅದನ್ನೆಲ್ಲ ವೆರಿಫೈ ಮಾಡಲಾದ ತಕ್ಷಣ ನೆಕ್ಸ್ಟ್ ಪ್ರೆಸಿಡೆಂಟ್ನ ನಾವು ಅವರಿಗೆ ಹೋಮ್ ವೋಟಿಂಗ್ ಮಾಡೋಕ್ಕೆ ವ್ಯವಸ್ಥೆ ಮಾಡ್ತೀವಿ. ಅದು ಕೂಡ ಆಗ್ತಾ ಇದೆ. ಅದ ನಂತರ ಈ ಸಂದರ್ಭದಲ್ಲಿ ತಹಸೀಲ್ದಾರ್ ಪ್ರಶಾಂತ್ ಕೆ ಪಾಟೀಲ್, ಶಿಕ್ಷಣ ಇಲಾಖೆ ಸಮನ್ವಯಾಧಿಕಾರಿ ವೆಂಕಟರಾಮ್, ಅಕ್ಷರ ದಾಸೋಹ ನಿರ್ದೇಶಕ ನರಸಿಂಹಾರೆಡ್ಡಿ, ಎನ್ ನಾಗರಾಜ್ ಇನ್ನೂ ಹಲವರು ಹಾಜರಿದ್ದರು. ಸುಬು, ಸಿಟಿವಿ ನ್ಯೂಸ್, ಬಾಗೇಪಲ್ಲಿ. ಶ್ರೀ ಕಾಳಿಕಾಂಬಾ ಮಹಿಳಾ ಕ್ಷೇಮಾಭಿವೃದ್ಧಿ ಸಂಘದಿಂದ ವಿಶ್ವ ಮಹಿಳಾ ದಿನಾಚರಣೆಯನ್ನ ಚಿಕ್ಕಬಳ್ಳಾಪುರ ನಗರದಲ್ಲಿರುವ ಕಂದವಾರಪೇಟೆಯ ಶ್ರೀ ಕಾಳಿಕಾಂಬಾ ಕಮಟೇಶ್ವರ ದೇವಸ್ಥಾನದಲ್ಲಿ ವಿಜೃಂಭಣೆಯಿಂದ ನಡೆಸಲಾಯಿತು. ಕಾರ್ಯಕ್ರಮಕ್ಕೆ ಗಿನ್ನಿಸ್ ದಾಖಲೆ ಭರತನಾಟ್ಯ ಪ್ರವೀಣೆ ಆಶಾಲತಾ ಆಗಮಿಸಿದ್ರ. ಮಹಿಳೆಯರು ಸಬಲರಾಗಿ ಎಲ್ಲಾ ಕ್ಷೇತ್ರದಲ್ಲೂ ತಮ್ಮ ಪ್ರಾವೀಣ್ಯತೆ ತೋರಿಸಿ ಸಾಧಿಸಬೇಕು, ಧೈರ್ಯವಾಗಿ ಮುನ್ನುಗ್ಗಬೇಕು ಎಂದು ತಿಳಿಸಿದರು. 8 ಮಂದಿ ಉಪಾಧ್ಯಯನರಿಗೆ ಸನ್ಮಾನ ಹಮ್ಮಿಕೊಳ್ಳಲಾಗಿತ್ತು. ಆಶಾಲತಾ, ಮುನಿರತ್ನಮ್ಮ, ಪ್ರೇಮ, ಹೇಮಲತಾ, ಸುಧಾಂಬಾ, ಎನ್ ಪದ್ಮಜ, ಪವಿತ್ರ, ಸುಂದರಮ್ಮ ಅವರಿಗೆ ಸನ್ಮಾನ ಮಾಡಲಾಯಿತು. ಇನ್ನು ಈ ಸಂದರ್ಭದಲ್ಲಿ ಆರ್ ಸುಬ್ಬಲಕ್ಷ್ಮಿ, ವಿ ಭಾರತಿ, ಜಮುನಾ ರಾಮಕೃಷ್ಣ ಆಚಾರ್, ಪಾರಿಜಾತ, ಶಶಿಕಲಾ, ಎನ್ ಪುಷ್ಪಾವತಮ್ಮ, ವಿಜಯಲಕ್ಷ್ಮಿ, ಸುಬ್ಬಲಕ್ಷ್ಮಿ, ನಾಗರತ್ನ ಯತೀಶ್, ಮಂಚನಬೆಲೆ ಪುಷ್ಪಾವತಮ್ಮ, ಈಶ್ವರಮ್ಮ, ಸೌಂದರ್ಯ, ಪುಷ್ಪಾ ಲೋಕೇಶ್, ಲಕ್ಷ್ಮಿ, ಸರಸ್ವತಿ, ತೇಜಸ್ವಿನಿ, ಲಾವಣ್ಯ ಸೇರಿದಂತೆ ಇನ್ನೂ ಹಲವು ಮಹಿಳೆಯರು ಭಾಗವಹಿಸಿದ್ರು. ನ್ಯೂಸ್ ಬ್ಯೂರೋ, ಸಿಟಿವಿ ನ್ಯೂಸ್, ಚಿಕ್ಕಬಳ್ಳಾಪುರ. ಇದೀಗ ಚಿಕ್ಕದೊಂದು ವಿರಾಮದ ನಂತರ ಸಿಟಿವಿ ನ್ಯೂಸ್ ಮತ್ತೆ ಮುಂದುವರಿಯಲಿದೆ. ಶ್ರೀ ಮಂಜುನಾಥ ಹಾರ್ಡ್ವೇರ್ ಅಂಡ್ ಇನ್ನೋವೇಷನ್ಸ್ 22 ವರ್ಷಗಳಿಂದ ಮಾರುಕಟ್ಟೆಯಲ್ಲಿ ಸುದೀರ್ಘ ಪಯಣ ಮತ್ತು ಗ್ರಾಹಕ ಹಾಗೂ ಎಂಜಿನಿಯರಿಂಗ್ಗಳ ನಂಬಿಕೆಯ ಆಯ್ಕೆ. ಅತ್ಯುತ್ತಮ ಗುಣಮಟ್ಟ, ಪ್ರಾಮಾಣಿಕ ಬೆಲೆ. ಎಂಜಿನಿಯರ್ ಚಾಯ್ಸಸ್, ಆರ್ಕಿಟೆಕ್ಟ್ ಚಾಯ್ಸಸ್, ಕಾರ್ಪೊರೇಟ್ಸ್, ಹೌಸ್ ಓನರ್ಸ್, ಕಾರ್ಪೆಂಟರ್ ಚಾಯ್ಸಸ್, ಹಾರ್ಡ್ವೇರ್ ಡೀಲರ್ಸ್ ಹಾಗೂ ಇನ್ನಿತರರಿಗೆ ಹೋಲ್ಸೇಲ್ ದರದಲ್ಲಿ ಸಿಗುವ ಸ್ಥಳವೇ ಶ್ರೀ ಮಂಜುನಾಥ ಹಾರ್ಡ್ವೇರ್ ಮತ್ತು ಇನ್ನೋವೇಷನ್ಸ್. ವಿವಿಧ ರೀತಿಯ ವಿನ್ಯಾಸಗಳುಳ್ಳ ಡೆಕೋರೇಟಿವ್, ಪ್ರೊಟೆಕ್ಟಿವ್, ಫಂಕ್ಷನಲ್ ಹಾಗೂ
ಉತ್ತಮ ದರದಲ್ಲಿ ಗುಣಮಟ್ಟದ ಹಾರ್ಡ್ವೇರ್ ವಸ್ತುಗಳು ನಮ್ಮಲ್ಲಿ ದೊರಕುತ್ತದೆ. ವಿಳಾಸ ರಿಲಯನ್ಸ್ ಪೆಟ್ರೋಲ್ ಬಂಕ್ ಹತ್ತಿರ, BB ರಸ್ತೆ, ಚಿಕ್ಕಬಳ್ಳಾಪುರ. ಮೊಬೈಲ್ ಸಂಖ್ಯೆ 9739393927, ಮತ್ತೊಂದು ಸಂಖ್ಯೆ 9008680303. ಸ್ಕೈ ಮಹಿಳಾ ಅಡ್ಡ ಹೋಲ್ಸೇಲ್ ಮಳಿಗೆ ಮಹಿಳೆಯರಿಗಾಗಿ ಲೋಕಾಯುಕ್ತ ಆಫೀಸ್ ಹತ್ತಿರ 1ನೇ ವಾರ್ಡ್, ವಾಪಸಂದ್ರ, ಚಿಕ್ಕಬಳ್ಳಾಪುರ ಟೌನ್. ಮೊಬೈಲ್ ಸಂಖ್ಯೆ 9916533636. 15 ವರ್ಷ ಮೇಲ್ಪಟ್ಟ ಮಹಿಳೆಯರಿಗೆ ಬೇಕಾದ ಎಲ್ಲಾ ತರಹದ ಬಟ್ಟೆಗಳು ಒಂದೇ ಮಳಿಗೆಯಲ್ಲಿ ಲಭ್ಯ. ನಮ್ಮಲ್ಲಿ ಎಲ್ಲಾ ತರಹದ ಕಾಟನ್, ರೇಷ್ಮೆ, ಬನಾರಸ್, ಲೆನಿನ್, ಕ್ರೇಪ್ ಸಿಲ್ಕ್, ವಿಶಾಲ್, ಸುಭಾಷ್, ಸಾಫ್ಟ್ ಸ್ಯಾರೀಸ್, ಕೈಮಗ್ಗದ ಸೀರೆಗಳು, ಮುಲ್ಮುಲ್ ಕಾಟನ್ ಸೀರೆಗಳು ದೊರೆಯುತ್ತವೆ. ಸೀರೆಗಳು ಬೆಲೆ 150 ರುಗಳಿಂದ ಪ್ರಾರಂಭ. ಕ್ರಾಪ್ ಟಾಪ್, ಲೆಹೆಂಗಾ, ಗೌನ್, ರೆಡಿ ಡ್ರೆಸ್, ಟಾಪ್ಸ್, ಲೆಗಿನ್ಸ್, ಡ್ರೆಸ್ ಮೆಟೀರಿಯಲ್, ಜೀನ್ಸ್ ಟಾಪ್ಸ್ ದೊರೆಯುತ್ತದೆ. ಟಾಪ್ಸ್ 100 ರುಗಳಿಂದ, ಲೆಗಿನ್ 150 ರುಗಳಿಂದ ಪ್ರಾರಂಭ. ಎಲ್ಲಾ ತರಹದ ಹೊಲಿಗೆ ಸೌಲಭ್ಯವಿದೆ. ಹ್ಯಾಂಡ್ ಎಂಬ್ರಾಯ್ಡರಿ, ಕಂಪ್ಯೂಟರ್ ಎಂಬ್ರಾಯ್ಡರಿ ಮಾಡಲಾಗುತ್ತದೆ. ಸ್ಕೈ ಮಹಿಳಾ ಅಡ್ಡ ಹೋಲ್ಸೇಲ್ ಮಳಿಗೆ ಮಹಿಳೆಯರಿಗಾಗಿ ಲೋಕಾಯುಕ್ತ ಆಫೀಸ್ ಹತ್ತಿರ 1ನೇ ವಾರ್ಡ್, ವಾಪಸಂದ್ರ, ಚಿಕ್ಕಬಳ್ಳಾಪುರ ಟೌನ್. ಮೊಬೈಲ್ ಸಂಖ್ಯೆ 9916533636. ವಿರಾಮದ ನಂತರ CTV ನ್ಯೂಸ್ಗೆ ಮತ್ತೆ ಸ್ವಾಗತ. ಕೊನೆಯದಾಗಿ ಮತ್ತೊಮ್ಮೆ ಮುಖ್ಯಾಂಶಗಳು. ಲೋಕಸಭಾ ಚುನಾವಣೆಗೆ ಜಿಲ್ಲಾಡಳಿತ ಸಜ್ಜು. ಕ್ಷೇತ್ರದಲ್ಲಿ 37 ಚೆಕ್ಪೋಸ್ಟ್ ಸ್ಥಾಪನೆ, ವಾಹನಗಳ ಪರಿಶೀಲನೆ. ಚಿಕ್ಕಬಳ್ಳಾಪುರದಲ್ಲಿ ಮುಂದುವರಿದ UGD ಸಮಸ್ಯೆ, ಶಾಶ್ವತ ಪರಿಹಾರಕ್ಕೆ ನಾಗರಿಕರ ಒತ್ತಾಯ. ಶಾಸಕರು ಬದಲಾದರೂ ಬದಲಾಗಲಿಲ್ಲ, ದಿನ್ನೆಹೊಸಹಳ್ಳಿ ರಸ್ತೆಯ ಹಣೆಬರಹ. ಅಧಿಕಾರಿಗಳು ಜನಪ್ರತಿನಿಧಿಗಳಿಗೆ ವಾಹನ ಸವಾರರ ಹಿಡಿಶಾಪ. ಬಾಗೇಪಲ್ಲಿಯಲ್ಲಿ ಅಧಿಕಾರಿಗಳ ಹೈ ಅಲರ್ಟ್, ಮುಕ್ತ ಹಾಗೂ ನ್ಯಾಯಸಮ್ಮತ ಚುನಾವಣೆಗೆ ತಾಲೂಕು ಆಡಳಿತ ಸಜ್ಜು. ಇದಿಷ್ಟು ಈ ಹೊತ್ತಿನ ಸುದ್ದಿ. ನೋಡ್ತಾ ಇರಿ CTV ನ್ಯೂಸ್, ಇದು ನಿಮ್ಮ ಜೊತೆಗಾರ.